ಕಲಿಯುಗದಲ್ಲಿ ಹರಿನಾಮವನೆನೆದರೆ ಕುಲಕೋಟಿಗಳು ಧರಿಸುವವೋ, ಕುಲಕೋಟಿಗಳು ಧರಿಸುವವೋ. ಸುಲಭದ ಮುಕ್ತಿಗೆ ಸುಲಭನೆಂದೆನಿಸುವ, ಸುಲಭದ ಮುಕ್ತಿಗೆ ಸುಲಭನೆಂದೆನಿಸುವ ಜಲರುವನಾಭನನೆ ಮನವೇ, ಜಲರುವನಾಭನನೆ ಮನವೇ. ಕಲಿಯುಗದಲ್ಲಿ ಹರಿನಾಮವನೆನೆದರೆ, ಕಲಿಯುಗದಲ್ಲಿ ಹರಿನಾಮವನೆನೆದರೆ ಕುಲಕೋಟಿಗಳು ಧರಿಸುವವೋ. ಸಲ್ಲಿಸ್ತಕ್ಕಂಥ ಒಂದು ಕಾರ್ಯ ಇದು ನಮ್ಮ ಸಂಸ್ಕೃತಿಯ ಪ್ರತೀಕ. ಈ ನಿಟ್ಟಿನಲ್ಲಿ ಸಾಧಕರು ತಮ್ಮ ಕ್ಷೇತ್ರದಲ್ಲಿ ಇನ್ನೂ ಹೆಚ್ಚು ಸಾಧನೆ ಮಾಡಲಿಕ್ಕೆ ಒಂದು ಸ್ಫೂರ್ತಿದಾಯಕ ಆಗಿರ್ತಕ್ಕಂಥ ಒಂದು ವಾತಾವರಣ ಸೃಷ್ಟಿ ಆಗಲಿ ಅನ್ನುವಂಥ ಒಂದು ಸದುದ್ದೇಶದಿಂದ ಈ ಒಂದು ಅಭಿನಂದನಾ ಸಮಾರಂಭವನ್ನು ಇವತ್ತು ಈ 3 ವೇದಿಕೆಗಳು ಸೇರಿ ಹಮ್ಮಿಕೊಂಡಿದೆ. ಈ ಒಂದು ಅಭಿನಂದನಾ ಜ್ಞಾನದ ಖೇಡ ನೋಡೆಯ ಎಂಬ ಮಾತಿನಂತೆ ಈ ಒಂದು ಕಾರ್ಯಕ್ರಮ ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟನೆ ಆಗ್ತಾ ಇದೆ. ಅತ್ಯಂತ ಯಶಸ್ವಿಯಾಗಿ ಕಾರ್ಯಕ್ರಮ ಸಾಗಲಿ, ಅಭಿನಂದನೆಗಳು ಪಡ್ತಕ್ಕಂಥ ಎಲ್ಲ ಸಾಧಕರಲ್ಲಿ ಬೆಳಕು ಮೂಡಲಿ ಅಂತ ಕೆಲಸಕ್ಕೆ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದಂತ ಅವರಿಗೂ, ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದಂಥ ವಾಗ್ಮಿಗಳು, ಕನ್ನಡ ನಿವೃತ್ತ ಪ್ರಾಧ್ಯಾಪಕರಾದಂತಹ ಸನ್ಮಾನ್ಯ ಕೆಲಸ ಶ್ಲಾಘನೀಯವಾದಂಥ ಕೆಲಸ. ಬಹುಶಃ ನಾವೆಲ್ಲರೂ ಮುಖಸ್ತುತಿಯನ್ನು ಮಾಡಿ ಹೋಗುವಂಥದ್ದು ಆಗ್ತದೆ, ಎಲ್ಲ ಕಡೆಗೂ ಕೂಡ ಆ ಕೆಲಸಗಳು ಆಗ್ತದೆ. ಆದರೆ ಅದನ್ನು ಕಾರ್ಯರೂಪಕ್ಕೆ ತಂದು ಆ ಮಹನೀಯನನ್ನು ಗುರುತಿಸಿ ಒಂದು ವೇದಿಕೆಯನ್ನು ಅವರಿಗೆ ಸಿದ್ಧಪಡಿಸಿ ಆ ವೇದಿಕೆಯ ಮೂಲಕ ಅವರು ಮತ್ತೆ ತಮ್ಮನ್ನು ತಾವು ಇನ್ನಷ್ಟು ಆ ಕ್ಷೇತ್ರದಲ್ಲಿ ತೊಡಗಿಸಿಕೊಂಡು ನಾಡಿನ ಸೇವೆಯನ್ನು ಮಾಡುವಂಥದ್ದಾಗಲಿ ಅನ್ನುವಂಥದ್ದು ಒಂದು ಮಹದಾಸೆಯನ್ನು ಇಟ್ಟುವಂಥ ಒಂದು ಕಾರ್ಯಕ್ರಮ ಏನು ಮಾಡೋದಿದೆಯಲ್ಲ, ಇದು ಬಹಳಷ್ಟು ಅರ್ಥಪೂರ್ಣವಾದಂಥ ಕಾರ್ಯಕ್ರಮ. ಇದಕ್ಕೆ ಸಾಕಷ್ಟು ಖರ್ಚು ವೆಚ್ಚಗಳಾಗ್ತವೆ. ಆ ಖರ್ಚು ವೆಚ್ಚಗಳನ್ನು ನಿಭಾಯಿಸಬೇಕು, ಎಲ್ಲರನ್ನು ತಲೆ ಹಾಕಬೇಕು, ಅವರನ್ನೆಲ್ಲ ಎಲ್ಲರನ್ನು ಕರೆಯಬೇಕು, ಅವರನ್ನು ಗೌರವಿಸಬೇಕು. ಇದೆಲ್ಲ ಒಂದು ದೊಡ್ಡದಾದಂಥ ಕೆಲಸನೇ ಅದು. ಬಹುಶಃ ಕೆಲವರು ನನ್ನೇ ಕರೀಲಿಲ್ಲ ಅಂತನ್ನುವಂಥದ್ದು ಕೂಡ ಇರ್ತದೆ ಒಳಗಡೆ. ಅಂತ ಅದು ಊರಿಗೆ ಹೋಗಿದ್ದೆ, ಅವ್ರ ತಾರೀಕು ನೆನಪಿಲ್ಲ ನನಗೆ. ಶಿವರಾತ್ರಿಗೆ ಅವ್ರ ಊರಿಗೆ ಕಳಿಸ್ಕೊಂಡಿದ್ರು. ಅವ್ರ ಊರಿಗೆ ಹೋಗಿ ಅಲ್ಲಿ ಅನೇಕ ಕಲಾ ತಂಡಗಳು ಬಂದಿತ್ತು. ಒಂದು ದೊಡ್ಡ ಜಾತ್ರೆಯ ಸಮಾರಂಭ ಇತ್ತದು. ಆ ಸಮಾರಂಭದಲ್ಲೇ ಆ ಕಲಾವಿದರನ್ನು ಎಲ್ಲರನ್ನು ಮೇಲೆ ವೇದಿಕೆಯ ಮೇಲೆ ಕರೆದು ಅವರನ್ನ ಎಲ್ಲ ಗೌರವಿಸಿ ಅವರಿಗೆ ಪ್ರಶಸ್ತಿ ಪತ್ರಗಳನ್ನು ವಿತರಣೆ ಮಾಡುವಂಥ ಕೆಲಸವನ್ನು ಮಾಡಿದರು. ನನಗೆ ಆಶ್ಚರ್ಯ ಅನಿಸ್ತು. ಒಂದು ಹಳ್ಳಿಯಲ್ಲಿ ಅವರನ್ನೆಲ್ಲ ಗುರುತಿಸುವುದಿದೆ, ಅದು ಬಹಳ ಒಳ್ಳೆಯ ಕೆಲಸ. ಆ ಕೆಲಸ ಆಗಬೇಕು. ನಾವು ಎಷ್ಟೇ ದೊಡ್ಡವರಾದ್ರೂ ಕೂಡ ಸಾಹಿತ್ಯಿಕವಾಗಿ, ಸಾಂಸ್ಕೃತಿಕವಾಗಿ ನಾವು ವ್ಯಕ್ತಿತ್ವವನ್ನು ರೂಪಿಸಿಕೊಂಡ್ರೂ ಕೂಡ ಈ ಚಿಕ್ಕ ಚಿಕ್ಕ ವಿಷಯಗಳಲ್ಲೇ ಚಿಕ್ಕ ಚಿಕ್ಕ ಕಲಾವಿದರನ್ನು, ಆ ಪ್ರತಿಭೆಗಳನ್ನು, ಅಂತ ಸಾಧಕರನ್ನು ಗುರುತಿಸುವಂಥ ಒಂದು ಮನೋಸ್ಥಿತಿ ಇದೆ. ಆ ಮನೋಸ್ಥಿತಿ ಬಹುಶಃ ನಾವು ದೊಡ್ಡವರು ಅಂದ್ಕೊಂಡಂಥ ಎಲ್ಲರೂ ಕೂಡ ಅದನ್ನು ಬೆಳೆಸ್ಕೊಳ್ಬೇಕಾದಂಥ ಅನಿವಾರ್ಯತೆ ಮತ್ತು ಅಗತ್ಯ ಇದೆ ಅಂತ ಅಂದ್ಕೊಳ್ತೀನಿ. ಇವತ್ತಿನ ಕಾಲಘಟ್ಟದಲ್ಲೇ ಬಹುಶಃ ಅದು ಕಡಿಮೆ ಆಗ್ತಾ ಇದೆ. ದೊಡ್ಡವರಾಗಿ ಹೋಗ್ತಾರೆ, ಅವ್ರಿಗೆ ಹಾರ ಹಾಕ್ತಾರೆ, ಆ ಸಣ್ಣವರನ್ನು ಯಾರು ನೋಡೋದಿಲ್ಲ ಅನ್ನೋಂಥ ಕಾಲಘಟ್ಟದಲ್ಲಿ ನಾವೆಲ್ಲ ಇದೆ. ಅನೇಕ ವೈರುಧ್ಯಗಳು ಇದೆ. ಅವರಿಗೆ ಅಭಿನಂದನೆಗಳು. ಈಗ ಬಸವೇಶ್ವರ ಶಿಕ್ಷಣ ಸಂಸ್ಥೆ ಕಡಪಟ್ಟಿಯ ನಿವೃತ್ತ ಮುಖ್ಯೋಪಾಧ್ಯಾಯರಾಗಿ ಈ ಪುಸ್ತಕದ ಒಂದು ಲೋಕಾರ್ಪಣೆ ಕಾರ್ಯವನ್ನು ವೇದಿಕೆಯ ಮೇಲೆ ಇರ್ತಕ್ಕಂಥ ಸರ್ವರು ನಡೆಸಿಕೊಡ್ತಾ ಇದ್ದಾರೆ. ಕೃತಿಯ ಲೋಕಾರ್ಪಣೆಯನ್ನು ಮಾಡಿರ್ತಕ್ಕಂಥ ಎಲ್ಲರಿಗೂ ಕೂಡ ಅಭಿನಂದನೆ. 5% ಎಲ್ಲ ವೇದಿಕೆಯವರಿಗೆ ಕಳಿಸಿದ್ರು ಕೂಡ ವೇದಿಕೆ ಮೇಲೆ ಇರ್ತಕ್ಕಂಥವ್ರು 5 ಜನ ಅತಿಥಿಗಳು, 8 ಜನ ಸನ್ಮಾನಿತರು, 13 ಜನ ಪ್ಲಸ್ ಇನ್ನು ಉಳಿದವ್ರು ಎಷ್ಟು ಜನ ಬಂದಿರಿ ಅನ್ನೋದು ನನ್ನ ಪ್ರಶ್ನೆ. ಇದು ಸ್ವಲ್ಪ ಸಂಖ್ಯೆ ಆಡಿಯನ್ಸು ಇನ್ನೂ ಹೆಚ್ಚು ಬರಬೇಕು ನಮಗೆ.
ಒಂದು ಕಾರ್ಯಕ್ರಮ ಅರ್ಥಪೂರ್ಣ ಆಗ್ತತಿ ಅಂತಂದ್ರೆ ಅದ್ರ ಹಿಂದೆ ಬಹಳಷ್ಟು ಶ್ರಮ ಇರ್ತದ. ಅದನ್ನೆಲ್ಲ ಅರ್ಥಕೊಂಡು ಹೆಚ್ಚು ಹೆಚ್ಚು ಸಂಖ್ಯೆಯಲ್ಲಿ ನಮ್ಮ ಸಾಹಿತ್ಯ ಆಸಕ್ತರು ಬರಬೇಕು ಅಂತ ವಿನಂತಿಸಿಕೊಳ್ತಾ, ಈಗ ಒಬ್ಬೊಬ್ಬರನ್ನೇ ನಾವು ಸುಮಾರು 30-35 ನಿವೃತ್ತಿಯಾಗಿದ್ದಾರೆ. ಈಗ ಪ್ರಸ್ತುತ ಬಸವಜ್ಯೋತಿ ಪದವಿ ಪೂರ್ವ ಕಾಲೇಜಿನಲ್ಲಿ ಪ್ರಾಂಶುಪಾಲರಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಅವರಿಗೆ ಇತ್ತೀಚೆಗೆ ಅವರು ಪತ್ರಿಕಾ ರಂಗಕ್ಕೆ ಸಲ್ಲಿಸಿದ ಸೇವೆಯನ್ನು ಗುರುತಿಸಿ ನಮ್ಮ ನಾಡಿನ ಹಿರಿಯ ಪತ್ರಕರ್ತರಾದಂಥ ದಿವಂಗತ ಬಾಬುರೆಡ್ಡಿ ತುಂಗಾಳ್ ಇವರ ಸ್ಮರಣಾರ್ಥ ನೀಡ್ತಕ್ಕಂಥ ಒಂದು ಪ್ರಶಸ್ತಿಯನ್ನು ಕಾರ್ಯನಿರತ ಪತ್ರಕರ್ತರ ಸಂಘದ ಆಶ್ರಯದಲ್ಲಿ ಇತ್ತೀಚೆಗೆ ನೀಡಲಾಯಿತು. ಅವರಿಗೆ ತನ್ನಿಮಿತ್ತ ನಮ್ಮ ಸಲ್ಲಿಸಿದ್ದಾರೆ. ಆ ಒಂದು ಸೇವೆಯನ್ನು ಗುರುತಿಸಿ ಅವರಿಗೆ ಇತ್ತೀಚೆಗೆ ದಿವಂಗತ ಬಾಬುರೆಡ್ಡಿ ತುಂಗಾಳ್ ಅವರ ಸ್ಮರಣಾರ್ಥ ಒಂದು ಪ್ರಶಸ್ತಿಯನ್ನು ಪಡೆದಿದ್ದಾರೆ. ಅಂತಹ ಸಹವಾಗಿ ಅಲ್ಲಿನ ನಿವೃತ್ತಿಯನ್ನು ಕೂಡ ಹೊಂದಿದ್ದಾರೆ. ಅವರು ಕೂಡ ಉತ್ತಮ ಬರಹಗಾರರು, ಪತ್ರಿಕಾ ವರದಿಗಾರರು ಹಾಗೂ ಮೊನ್ನೆ ನಮ್ಮ ಕನ್ನಡದಲ್ಲಿ 100ಕ್ಕೆ 100 ಅಂಕಗಳನ್ನು ಪಡೆದಂಥ ವಿದ್ಯಾರ್ಥಿಗಳ ಗುರುಗಳಿಗೆ ಸನ್ಮಾನ ಸಮಾರಂಭವನ್ನು ಏರ್ಪಡಿಸಿದಾಗ ಒಂದು 100 ಪುಸ್ತಕಗಳನ್ನು ದೇಣಿಗೆಯಾಗಿ ಅಲ್ಲಿ ಬಂದಂಥ ಎಲ್ಲರಿಗೂ ನೀಡಿದಂಥ ರುದ್ರಗೌಡ ಪಾಟೀಲ್ ಗುರುಗಳಿಗೆ ಈಗ ಸನ್ಮಾನ ಸಮಾರಂಭ ನಡೀತಾ ಇದೆ. ಅವರು ನೀಡಿದ್ದಾರೆ. ಅಂತಹ ಒಂದು ಸಾಹಿತ್ಯ ಆಸಕ್ತಿಯನ್ನು ಮೆಚ್ಚಿ ಅವರಿಗೂ ಕೂಡ ಈ 3 ವೇದಿಕೆಗಳ ಪರವಾಗಿ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದಾರೆ. ಈ ಒಂದು ಅಭಿನಂದನೆಗೆ ಅರ್ಹರಾದಂಥ ರುದ್ರಗೌಡ ಪಾಟೀಲ್ ಸರ್ ಅವರಿಗೆ ತುಂಬ ಹೃದಯದಲ್ಲಿ ಅನುಪಮ ಸೇವೆಯನ್ನು ಸಲ್ಲಿಸಿದ್ದಾರೆ. ಅವರಿಗೂ ಕೂಡ ನಮ್ಮ ಸಾಹಿತ್ಯ ಬಳಗದ ವತಿಯಿಂದ ಇವತ್ತು ದಿವಸ ಸನ್ಮಾನ ಮಾಡಲಾಗ್ತದೆ. ಅವರು ಕಾರ್ಯನಿಮಿತ್ತ ಬೇರೆ ಕಡೆಗೆ ಹೋಗಿರುವುದರಿಂದ ಅವರ ಚಿರಂಜೀವರಾದಂಥ ವರ್ಧಮಾನ ಬಿರಾದರ್ ಅವರು ಇಲ್ಲಿ ಆಗಮಿಸಿದ್ದಾರೆ. ಅವರನ್ನು ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯರು ಅವರಿಗೆ ಸನ್ಮಾನವನ್ನು ಮಾಡೋದ್ರ ಮೂಲಕ ಅಭಿನಂದನೆಯನ್ನು ಸಲ್ಲಿಸಬೇಕಂತ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಬಾಹುಬಲಿ ಬಿರಾದರ್ ಅವರು ಕೂಡ ಆಲಬಾಳ ಗ್ರಾಮದವರು, ನಮ್ಮ ಜಮಖಂಡಿ ತಾಲೂಕಿನ ಆಲಬಾಳ ಗ್ರಾಮದವರು. ಇವರು ಅವಿಭಕ್ತ ಕುಟುಂಬದಲ್ಲಿ ಜನಿಸಿ ನಮ್ಮ ಗೌಡಿಗೆ ಮನೆತನದಲ್ಲಿ ಇರ್ತಕ್ಕಂಥ ನುರಿತ ಪ್ರಗತಿಪರ ರೈತರು, ಕಬ್ಬು ಬೆಳೆಗಾರರು, ಕೃಷಿಯಲ್ಲಿ ಸಾಕಷ್ಟು ಪ್ರಗತಿಯನ್ನು ಸಾಧಿಸಿದ್ದಾರೆ. ಅವರ ಕೃಷಿಯಲ್ಲಿ ಸಾಧಿಸಿದಂಥ ಪ್ರಗತಿಯನ್ನು ಗುರುತಿಸಿ ಇತ್ತೀಚೆಗೆ ಅಂತಂದ್ರೆ ಅವ್ರು ತಮ್ಮ ಮೊಬೈಲಲ್ಲಿ ಅದನ್ನು ಹುಡುಕಲಾಕತ್ತಿದ್ರು. ಕಾರಣ ಏನು ಅಂತಂದ್ರೆ ಅವ್ರಿಗೆ ಇತ್ತೀಚೆಗೆ ಅನೇಕ ಪ್ರಶಸ್ತಿಗಳು ಬಂದಾವ. ಯಾವ್ದಾದ್ರು ಹೇಳ್ರಿ ಸರ್ ಅಂತಂದ್ರು. ಇಲ್ಲ ಸರ್, ಒಂದು ಯಾವ್ದಾರು ಇತ್ತೀಚೆಗೆ ಹೇಳ್ರಿ ಅಂತಂದ್ರೆ ಕುವೆಂಪು ಅವರ ಹೆಸರಿನಿಂದ ಕೊಡ್ತಕ್ಕಂಥ ರಾಜ್ಯ ಮಟ್ಟದ ಪ್ರಶಸ್ತಿ ದಾವಣಗೆರೆಯ ಕಲಾ ಬಳಗದವರು ಇತ್ತೀಚೆಗೆ ದಿನಗಳನ್ನು ಬರೆಯುತ್ತಾರೆ ಎಂದರೆ ಕೃಷಿಗೆ ಸಂಬಂಧಪಟ್ಟಂತೆ ಅವರ ಲೇಖನಿಗಳನ್ನು ಓದಿದರೆ ಅನೇಕ ಕೃಷಿಕರಿಗೆ ಮಾರ್ಗದರ್ಶನವನ್ನು ಮಾಡುವಂತೆ ಅವರ ಲೇಖನಗಳಿರ್ತವೆ. ಅವರು ಇಲ್ಲಿಯವರೆಗೆ ಬರೆದಿರುವ ಲೇಖನಗಳು ಸುಮಾರು 200 ಲೇಖನಗಳಿಗಿಂತ ಹೆಚ್ಚು ಲೇಖನಗಳು ನಮ್ಮ ರಾಜ್ಯದ ಪ್ರತಿಷ್ಠಿತ ವಿಜಯವಾಣಿ, ಪ್ರಜಾವಾಣಿ, ಸಂಯುಕ್ತ ಕರ್ನಾಟಕ, ಹೊಸ ದಿಗಂತ ಅನೇಕ ಪತ್ರಿಕೆಗಳಲ್ಲಿ ಪ್ರಕಟವಾಗಿದ್ದಾವೆ ಅಂತ ಹೇಳಲಿಕ್ಕೆ ಬಹಳ ಹೆಮ್ಮೆ. ಶುಶ್ರೂಷಕರಾಗಿದ್ದರೂ ಕೂಡ ಅವರು ಹೆಸರಾಂತ ಈ ನಾಡಿನ ಹಿರಿಯ ಸಾಹಿತಿಗಳ ಕವಿಗಳ ಕವಿತೆಗಳನ್ನು ಸಂಗ್ರಹಿಸಿ 2 ಸಂಪಾದನಾ ಕೃತಿಗಳನ್ನು ತಮ್ಮ ಸ್ವಂತ ಖರ್ಚಿನಲ್ಲಿ ರಚಿಸಿ ಪ್ರಕಟಿಸಿದ್ದಾರೆ. ಡಾಕ್ಟರ್ ಶ್ರೀದೇವಿ ಸುವರ್ಣಖಂಡಿ ಮೇಡಮ್ ಅವರು ನಮ್ಮ ಪ್ರತಿಷ್ಠಿತ PND ಕಾಲೇಜಿನ ಕಾನೂನು ಮಹಾವಿದ್ಯಾಲಯದಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಅವರು ಕೂಡ ಅನೇಕ ಪುಸ್ತಕಗಳನ್ನು ಬರೆದು ಪ್ರಕಟಿಸಿದ್ದಾರೆ. ತಮ್ಮ ಸಾಹಿತ್ಯ ಕ್ಷೇತ್ರದಲ್ಲಿ ಸಲ್ಲಿಸಿರುವ ಅನುಪಮ ಸೇವೆಯನ್ನು ಗುರುತಿಸಿ ನಮಸ್ಕಾರಗಳನ್ನು ತಿಳಿಸ್ತೀನಿ. ಇವತ್ತು ಬಹಳ ವಿಶೇಷವಾಗಿರ್ತಕ್ಕಂಥ ಈ ಒಂದು ಕಾರ್ಯಕ್ರಮ ಅನ್ಕೋತೀವಿ. ಸನ್ಮಾನ ಸಮಾರಂಭ ಅಂದರೆ ಇದು ಬೆಳಗ್ಗೆಯಿಂದನೇ ಪ್ರಾರಂಭ ಆಗಿದೆ. ತಾಲೂಕಾ ಆಡಳಿತದಿಂದ ಇವತ್ತು ವಿಶೇಷವಾಗಿ ನಮ್ಮ ಜಮಖಂಡಿ ತಾಲೂಕಿನಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ತಮ್ಮದೇ ಆದಂಥ ಸಾಧನೆಯನ್ನು ಮಾಡಿರ್ತಕ್ಕಂಥ ಸಾಧಕರಲ್ಲಿ ಒಬ್ಬರನ್ನು ಗುರುತಿಸಿ ಶ್ರೀದೇವಿ ಸುವರ್ಣಖಂಡಿ ಮೇಡಮ್ ಅವರಿಗೂ ಕೂಡ ಬೆಳಗ್ಗೆ ತಾಲೂಕು ಆಡಳಿತದಿಂದ ಸನ್ಮಾನ ನೆರವೇರಿತು. ಬಹಳ ಖುಷಿಯಾಯಿತು. ನಮ್ಮ ಜೊತೆಗಿರುವವರು ಗಗನಕ್ಕೆ ಚಂದ್ರಮ
ಅರಮನೆ ಶೃಂಗಾರ, ಸಮುದ್ರಕ್ಕೆ ತೆರೆ ಶೃಂಗಾರ, ನಮ್ಮ ಕೂಡಲ ಸಂಗನ ಶರಣರ ನಸನ ವಿಭೂತಿಯ ಶೃಂಗಾರ. ಇಂದಿನ ಈ ಸ್ವಾತಂತ್ರ್ಯದ ಶುಭ ದಿನದಲ್ಲಿ ಈ ಒಂದು ಕಾರ್ಯಕ್ರಮ ಅದೆಲ್ಲದಕ್ಕಿಂತಲೂ ಶೃಂಗಾರಮಯವಾದದ್ದು ಅಂತ ನಾನು ಹೇಳ್ತಾ ಇದ್ದೀನಿ. ಯಾಕಂತಂದ್ರೆ ವಿಶ್ವಾಸ, ಸದೃಢವಾದ ಸಂಕಲ್ಪ, ಸತತ ಪ್ರಯತ್ನ ಹಾಗೂ ಕಳೆಗುಂದದ ಉತ್ಸಾಹ, ಪರಿಶ್ರಮ, ತ್ಯಾಗದ ಮನೋಭಾವನೆ, ನಿಸ್ವಾರ್ಥ ಸೇವೆ ಇವೆಲ್ಲವುಗಳ ಆಗರವೇ ಸಾಧನೆ ಅಂತ ನಾವಿಲ್ಲಿ ಹೇಳ್ತಾ ಇದ್ದೀವಿ. ಮೊದಲನೇದಾಗಿ ಪ್ರಶಸ್ತಿಯನ್ನು ಯಾರಿಗೆ ಕೊಡ್ತೀವಿ, ಪ್ರಶಸ್ತಿಯ ಮಹತ್ವ ಏನು ಅಂತ ನಾವು ನೋಡಿದಾಗ, ಯಾರು ತಮ್ಮ ಜೀವನದಲ್ಲಿ ಸಮಾಜ ಗುರುತಿಸುವಂತಹ ಸಾಧನೆಯನ್ನ ಮಾಡಿರ್ತಾರೆ ಅವರಿಗೆ ನಾವು ಪ್ರಶಸ್ತಿಯನ್ನು ಕೊಡ್ತಾ ಇದ್ದೀವಿ. ಹಾಗಾದ್ರೆ ಈ ಸಾಧಕರನ್ನ ಗುರುತಿಸುವುದು ಬಹಳ ಕಷ್ಟಕರವಾದದ್ದು ಹೌದು, ಸೂಕ್ಷ್ಮತರವಾದದ್ದು ಕೂಡ ಹೌದು ಅಂತ ನಾನು ಹೇಳ್ತಾರೆ. ಯಾಕಂತಂದ್ರೆ ಈ ಸಾಧಕರೆನ್ನುವರು ಎಲೆಮರೆಯ ಕಾಯಿಯಂತೆ ಹಾಗೂ ಮೇಣದ ಬತ್ತಿ ಯಾವ ರೀತಿ ತನ್ನ ಮೈಯನ್ನ ಸುಟ್ಕೊಂಡು ಬೆಳಕನ್ನ ನೀಡ್ತಾ ಇದೆಯೋ, ಸಮಾಜಕ್ಕೆ ತಮ್ಮ ಜೀವನದ ಒಂದು ಭಾಗವನ್ನೇ ದಾರಿ ಎರೆದಂಥವ್ರು ಸಾಧಕರು. ಇವರನ್ನು ಗುರುತಿಸಬೇಕಾಗಿತ್ತು ಅಂದ್ರೆ ಬಹಳ ಕಷ್ಟಕರವಾದಂಥದ್ದು ಅಂತ ಹೇಳಿ ನಾವು ಹೇಳ್ತಾ ಇದ್ದೀವಿ. ಇದೇ ರೀತಿ ಇಂದಿನ ದಿನದ ಸಾಧಕರು ಹಾಗೆ. ಇದು ಸಾಧನೆ ಎನ್ನುವುದು ಒಂದು ದಿನದ ಕಾರ್ಯ ಅಲ್ಲ ಅಂತ ನಾವು ಹೇಳ್ತೇವೆ. ಸಾಕಷ್ಟು ಬೇರೆ ಬೇರೆ ಒಂದು ಕ್ಷೇತ್ರಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಂತಹ ಮಹನೀಯರದ. ನಾನು ಅದೇ ಮಟೋಳಿ ಅಣ್ಣವ್ರಿಗೆ ಹಂಗೆ ನಾನು ಇಲ್ಲಿ ಟಿ.ಪಿ. ಗಿರಡಿ ಅಂತಹ ಒಂದು ಹಿರಿಯರದಾರ, ರುದ್ರಗೌಡ ಪಾಟೀಲ್ ಅವರು ಹಿರಿಯರದಾರ. ಈ ಹಿರಿಯರ ಮುಂದೆ ನಾನು ಸಣ್ಣಕ್ಕೆ ಏನು ಮಾತಾಡ್ತೀರಿ ಸರ್ ಅಂತ ಹೇಳಿ, ಯಾಕಂದ್ರೆ ಸಾಕಷ್ಟು ಅನುಭವದ ಆಧಾರ ಇಲ್ಲಿ ಅವ್ರ ಮುಂದೆ ನಾವು ಏನು ಮಾತಾಡಿದ್ರು ಕೂಡ ಎರಡು ತೊದಲು ನುಡಿಗಳಂತ ನಾನು ಭಾವಿಸ್ತಾ ಇದ್ದೀನಿ. ಯಾಕಂದ್ರೆ ಇಲ್ಲಿ ನಮ್ಮ ಸಮಾಜಕ್ಕೆ ಇಲ್ಲಿ ಬೇಕಾಗಿರ್ತಕ್ಕಂಥದ್ದು ಯಾವುದು ಅಂತಂದ್ರೆ ಕನ್ನಡ ಕನ್ನಡ ಕನ್ನಡ, ನಮ್ಮ ಮಾತೃಭಾಷೆಯ ಉಳಿವು. ಈ ಉಳಿವಿಗಾಗಿ ಇಂತಹ ವೇದಿಕೆಗಳು ಈ ಸಾಧಕರನ್ನು ಗುರುತಿಸ್ತಾರ. ಬೇರೆ ಬೇರೆ ಕೆಲಸಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಸಮಾಜಮುಖಿಯಾಗಿ ಕಾರ್ಯನಿರ್ವಹಿಸ್ತಕ್ಕಂತಹ ಯುವಕರಿಗೆ ಆದರ್ಶಮಯವಾಗಿರ್ತಕ್ಕಂತಹ ಸಂದೇಶಗಳನ್ನು ರವಾನೆ ಮಾಡ್ತಕ್ಕಂತಹ ಸಾಕಷ್ಟು ಮಹನೀಯರಿದ್ದಾರೆ. ಅವರಲ್ಲಿ ಇಂದು 8 ಜನ ಮಹನೀಯರು ಈ ಸಾಧನೆಯನ್ನು ಅವರು ಸ್ವೀಕಾರ ಮಾಡಿದರು. ನಾವು ಮೊದಲಾಗಿ ಪತ್ರಿಕೆಗಳ ಕುರಿತಾಗಿ ಹೇಳಬೇಕಾಗಿತ್ತು ಅಂದ್ರೆ, ಪತ್ರಿಕೆಗಳು ಒಂದು ಸಮಾಜದ ಕೈಗನ್ನಡಿ ಇದ್ದ ಹಾಗೆ, ಪ್ರತಿಬಿಂಬ ಅದು. ನಾವು ಜೀವನದಲ್ಲಿ ಯಾವ ರೀತಿ ಇರಬೇಕು, ಎಲ್ಲಿ ತಪ್ಪೀವಿ, ಎಲ್ಲಿ ಎಚ್ಚರಾಗಿರಬೇಕು ಎನ್ನುವುದು ನಾವು ಒಂದು ವಿರೋಧ ಪಕ್ಷದ ನಾಯಕನಂತೆ ಈ ಪತ್ರಿಕೆಗಳಿಂದ ಕಾರ್ಯವನ್ನು ಮಾಡ್ತಾ ಇದ್ದಾವೆ. ಇಂಥ ಸೌದತ್ತಿ ಎಲ್ಲಮ್ಮ ಗುಡದಾಗ ಎಣ್ಣೆಗೊಂಡಿದ್ದಾನೆ. ಎಷ್ಟು ನೀರು ತೆಗಿತೇವೆ, ನೀರು ಹೆಂಗೆ ಬರ್ತದ ಹಂಗೆ ಅವರೆಲ್ಲ ಸಾಧಕರು. ನಾವು ಇವತ್ತು ಈ ಕೃತಿಯನ್ನ ಪ್ರಕಟ ಮಾಡ್ಯಾರಂದ್ರೆ ಇನ್ನೊಂದು ಕೃತಿಯ ಪ್ರಕಟ ತಯಾರಾಗ್ತಾ ಇರ್ತದೆ. ತಲೆಯೊಳಗ ವಿಚಾರ, ಆಲೋಚನೆ, ಲಹರಿ ಹಂಗೆ ಹರಿತಾ 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 ಇರ್ತದೆ. ಇಂತಹ ಒಂದು ಅಗಮ್ಯವಾದ ಒಂದು ಸಾಹಿತ್ಯ ಕ್ಷೇತ್ರಕ್ಕೆ ತಮ್ಮದೇ ಬಹುದೊಡ್ಡ ಕೊಡುಗೆಯನ್ನು ನೀಡಿದಂತಹ ಎಲ್ಲ ಸಾಧಕರು ನೋಡ್ರಿ, ಪತ್ರಿಕಾ ರಂಗ ಇರ್ಬೋದು, ಕೃಷಿ ರಂಗ ಇರ್ಬೋದು, ಕ್ರೀಡೆ ಇರ್ಬೋದು, ಆಮೇಲೆ ವೈದ್ಯಕೀಯ ವೃತ್ತಿ ಇರ್ಬೋದು, ಕಾನೂನು ಇರ್ಬೋದು. ನಾವು ಕಾನೂನು ಅಂದ ತಕ್ಷಣ ಬರೀ ಲಾಸ್ಗಳನ್ನಂತ ನಾವು ತಿಳ್ಕೊತಾ ಇದ್ದೇವೆ, ಅದು ಬೇರೆ. ಇದು ಹವ್ಯಾಸವಾಗಿ ಈ ಒಂದು ಸಾಹಿತ್ಯ ರಚನೆಗೆ ಅವರು ತಮ್ಮನ್ನು ತಾವು ತೊಡಗಿಸಿದ್ದಾರೆ. ಅವರಿಗೂ ಕೂಡ ನಾನು ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ. ಇದೆಲ್ಲ ಹೇಳಿ ಇನ್ನು ನಾಂದ್ರೇಕರ್ ಅವರು ಸಾವಳಗಿ ತಾಲೂಕಾ ನಮ್ಮ ಜಮಖಂಡಿ 3ನೇ ತಾಲೂಕು ಸಮ್ಮೇಳನದ ಸರ್ವಾಧ್ಯಕ್ಷರಾಗಿದ್ದರು. ಅಲ್ಲಿನೂ ಕೂಡ ನಾವು ಭಾಗವಹಿಸಿದ. ಬಹುಶಃ ನನಗನ್ನಿಸ್ತದೆ ಡಾಕ್ಟರ್ ಸಂಗಮೇಶ್ ಮೊಕಳಿ ಸರ್ ಅವರ ಹೃದಯ ವೈಶಾಲ್ಯತೆ ಕಾರಣ ಅಂತ ಹೇಳಿ. ಯಾಕಂದರೆ ಸಾಧಕರನ್ನು ಗುರುತಿಸಿ ಸನ್ಮಾನಿಸುವುದು, ಇಂಥ ಕಾರ್ಯಕ್ರಮ ತಮ್ಮ ಖರ್ಚಿನಲ್ಲಿ ಹಮ್ಮಿಕೊಳ್ಳೋದು ಅಂತಂದರೆ ಅದು ಎಲ್ಲರಿಗೂ ಸಾಧ್ಯ ಇಲ್ಲ. ಅಂಥ ಒಂದು ಮನಸ್ಸು ಬೇಕಾಗ್ತದೆ. ನಾನು ಸಂಗಮೇಶ್ ಮೊಕಳಿ ಸರ್ ಅವರು ಒಂದೇ ರೂಮ್ನಲ್ಲಿದ್ದು ಬೇಗಡಿ ಕಾಲೇಜಲ್ಲಿದ್ದಾಗ, ಹಾಸ್ಟೆಲ್ನಲ್ಲಿ ಬೇಗಡಿ ಕಾಲೇಜ್ ಹಾಸ್ಟೆಲ್ ಒಂದೇ ರೂಮ್ನಲ್ಲಿದ್ದು ಕಲ್ತವ್ರು. ನಾನು PUC ಫಸ್ಟ್ ಇಯರ್ಕಿದ್ದಾಗ ಅವರು BA ಪಾರ್ಟ್ 1ನಲ್ಲಿದ್ದರು. ನನಗಿಂತ 2 ವರ್ಷ ಹೋದವರು. ಸಂಗಮೇಶ್ ಮೊಕಳಿ ಸರ್ ಅವರು ವಿದ್ಯಾರ್ಥಿಯಾಗಿದ್ದಾಗ ಕುಸ್ತಿ ಪಟುಗಳಾಗಿದ್ದರು, ಕಣಿ ವಾದಕರಾಗಿದ್ದರು. ಆ ಕುಸ್ತಿ ಪಟುಗಳು ಹೆಂಗೆ ಅವ್ರನ್ನ ತಗೊಂಡು ಹೋತು ಅಂದ್ರೆ, ಕರ್ನಾಟಕದಲ್ಲಿ
ಬೀದರ್ದಿಂದ ಹಿಡಿದು ಬೆಂಗಳೂರು ತನಕ ಏನು ಹೆಸರಾಂತ ಕುಸ್ತಿಪಟುಗಳಿದ್ರು 150 ಜನ ಕುಸ್ತಿಪಟುಗಳನ್ನು ಮುಖಾಮುಖಿಯಾಗಿ ಭೇಟಿಯಾಗಿ ಸಂದರ್ಶನ ಮಾಡಿ ಅವರ ಸಾಧನೆಗಳನ್ನು, ಅವರ ಯಶಸ್ಸುಗಳನ್ನು, ಅವರ ಜೀವನದ ಅಂತ್ಯಕಾಲದ ನೋವುಗಳನ್ನು ಎಲ್ಲ ದಾಖಲಿಸಿದಂಥ ಒಂದು ಅದ್ಭುತ ಗ್ರಂಥವನ್ನು ಅವರು ಬರೆದಿದ್ದಾರೆ. ಆ ಗ್ರಂಥ ಕುರಿತು ಒಬ್ಬರು ಮಹಾರಾಷ್ಟ್ರದ ಹಿಂದ್ ಕೇಸರಿ ಅಂತಕ್ಕಂಥ ಒಂದು ಪ್ರಪ್ರಥಮ ಪ್ರಶಸ್ತಿ ಪಡೆದಂಥ ಒಬ್ಬ ಶ್ರೀಪತಿ ಕಂಚಿನಾಳ್ ಅವರೊಂದು ಮಾತನ್ನು ಹೇಳ್ತಾರೆ. ಈ ಪುಸ್ತಕ ಕನ್ನಡದಲ್ಲಿ ಬರೋ ಬದಲಿ ಮರಾಠಿ ಒಳಗೆ ಬಂದಿತ್ತಂದ್ರೆ ನಿಮ್ಮನ್ನ ಇಡೀ ಮಹಾರಾಷ್ಟ್ರ ರಾಜ್ಯದಾದ್ಯಂತ ಮೆರೆಸ್ತಿದ್ರು ಅಂತ ಹೇಳಿ. ಅಂದ್ರೆ ಆ ಗುರುತಿಸುವಂತಹದ್ದು ಕೆಲಸ ಏನೋ ಒಂದು ಕೊರತೆ ಇದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿರ್ತಾರೆ. ಆದರೆ ಮೊಟೋಳಿ ಅವರು ಈ ಸಾಧಕರನ್ನ ಗುರುತಿಸಿ ತಮ್ಮ ಸ್ವಂತ ಖರ್ಚಿನಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದಾರಲ್ಲ, ಅದು ಅವ್ರದ್ದು ಹೃದಯ ವಿಷಯ. ಆಮೇಲೆ ಅವ್ರ ಬಗ್ಗೆ ಇನ್ನೊಂದು, ಅದೇ ಕೃತ್ಯ ಬಗ್ಗೆ ಇನ್ನೊಂದು ಹೇಳ್ಬೇಕಂದ್ರೆ, ವಿಜಯಪುರ ಜ್ಞಾನ ಯೋಗಾಶ್ರಮದ ಪರಮ ಪೂಜ್ಯ ಸಿದ್ದೇಶ್ವರ ಮಹಾಸ್ವಾಮೀಜಿಗಳು ಅವರು ಐನಾಪುರದವರು ಪ್ರವಚನ ಮಾಡುವಂಥ ಸಂದರ್ಭದೊಳಗೆ ಅವ್ರ ಕಣ್ಣಿಗೆ ಇವ್ರದ್ದು ಕರ್ನಾಟಕದ ಕುಸ್ತಿಪಟುಗಳು ಅನ್ನುವಂಥ ಗ್ರಂಥ ಅವ್ರ ಕಣ್ಣಿಗೆ ಬಿದ್ದ. ಅದನ್ನು ನೋಡಿ ಇದನ್ನು ಮಾಡಿ ಈ ಲೇಖಕರನ್ನು ನೋಡ್ಬೇಕಲ್ಲ, ಭೇಟಿ ಆಗ್ಬೇಕಲ್ಲ, ಹೆಂಗೆ ಮಾಡೋದು ಅಂತ ಅಂದ್ಕೊಳ್ಳೆ ಅಲ್ಲಿ ಸಂಘಟಕರು ಇವರು ಫೋನ್ ನಂಬರ್ ಹುಡುಕಿ ತಗೊಂಡು ಇವರು ಸಂಪರ್ಕ ಮಾಡಿ ಪೂಜ್ಯರು ತಮ್ಮನ್ನು ಆಹ್ವಾನಿಸಿದ್ದಾರೆ, ತಮ್ಮನ್ನು ನೋಡ್ಬೇಕು ಅಂದ್ಕೊಂಡಿದ್ದಾರೆ, ಅದು ಕೊಡಬೇಕು ಅಂತ ಹೇಳಿದಾಗ ಅವ್ರಿಗೆ ಆರೋಗ್ಯ ಸರಿ ಇರಲಿಲ್ಲ. ಆದರೂ ಕೂಡ ಅವರಲ್ಲಿ ಐನಾಪುರಕ್ಕೆ ಹೋಗಿ ಪೂಜ್ಯರ ಮುಂದೆ 150 ಜನ ಕುಸ್ತಿಪಟುಗಳ ಹೆಸರನ್ನು ಒಂದೇ ಉಸಿರಿನಲ್ಲಿ ಹೇಳುವಂಥದ್ದು, ಅವರ ಸಾಧನೆಗಳನ್ನು, ಅವರ ಪ್ರಶಸ್ತಿಗಳು ಅವನ್ನೆಲ್ಲ ಹೇಳಿದ ಕೂಡಲೇ ಪೂಜ್ಯರು ಇವತ್ತಿನ ಪ್ರವಚನ ನಂದು ಬೇಡ, ನಿಮ್ಮದೇ ಇದೆ ಅಂದರೆ. ಆದರೆ ಅವರು ಸದ್ಭಕ್ತರು, ಅಸಂಖ್ಯಾತ ಜನ ಸದ್ಭಕ್ತರು ಬಂದಿರ್ತಾರಲ್ಲ ಪೂಜ್ಯರ ಪ್ರವಚನವನ್ನು ಕೇಳಲಿಕ್ಕೆ. ಅಂಥ ಕಾರ್ಯಕ್ರಮಗಳು ನಾವು ಮಾಡೋದು ಸರಿಯಲ್ಲ ಅಂತೇಳಿ ವಿಜಯದಿಂದ ಅವರು ಅಲ್ಲಿ ಜಾರ್ಕೊಂಡು ನನಗೆ ಆರೋಗ್ಯ ಸರಿ ಇಲ್ಲದ ಪೂಜರೆ ನನಗೆ ಮಾತಾಡೋಕ್ಕಾಗೋದಿಲ್ಲ ಅಂತ ಹೇಳಿ ಅವರು ವಾಪಸ್ ಜನ್ಕೊಂಡಿದ್ದಾರೆ. ಇಂಥ ಹಲವಾರು ಘಟನೆಗಳು. ನಾನು ಅವರು ಸುಮಾರು 49 ವರ್ಷಗಳಿಂದ ಸ್ನೇಹಿತರಾಗಿಟ್ಕೊಂಡು ಬಂದರು. 1975ಕ್ಕೆ ನಾನು ಜಮಖಂಡಿ ಪದವಿ ಕಾಲೇಜಿನಲ್ಲಿ ಫಸ್ಟ್ PUC ಬಂದಾಗಿನಿಂದ ನಾನು ಅವರು ಸ್ನೇಹಿತರು. ಇಲ್ಲಿಯವರೆಗೆ ಅವರ ವೈಯಕ್ತಿಕ ಜೀವನದಲ್ಲಿ ಹಲವಾರು ನೋವುಗಳಿದಾವೆ. ಆ ನೋವುಗಳನ್ನೆಲ್ಲ ಮರಿತಾರವರು. ಇಂಥ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡುವ ಮೂಲಕ ತಮ್ಮ ವೈಯಕ್ತಿಕ ನೋವುಗಳನ್ನು ಮರೆತು ನಮ್ಮ ಸಾಧನೆಗಳಲ್ಲಿ ತಮ್ಮ ಖುಷಿಯನ್ನು ಕಾಣುವಂಥ ಒಂದು ಮನೋವೃತ್ತಿ ಅವರಾಗಿದೆ. ಇಂಥ ಒಬ್ಬ ವಿಶೇಷವಾದಂಥ ವ್ಯಕ್ತಿ ಅವರು ಮೊದಲೇಶ್ವರರು ಒಳ್ಳೆಯ ಸಾಹಿತ್ಯಗಳು ಬಹಳಷ್ಟು ಕೃತಿಗಳನ್ನು ಅವರು ಕೂಡ ರಚನೆ ಮಾಡಿದ್ದಾರೆ. ನಾವೆಲ್ಲ ಎಲ್ಲರ ಮೌಲ್ಯಮಾಪನಕ್ಕೆ ಹೋಗ್ತಿದ್ದೀವಲ್ಲ, ಮೌಲ್ಯಮಾಪನಕ್ಕೆ ಹೋಗುವಾಗ ನಾವು ಬರೀ ನಮ್ಮ ಹಸಿರು ಮಸಿ, ಕೆಂಪು ಮಸಿ ಪೆನ್ನ, ನಮ್ಮ ನೋಟ್ಸ್ ಅಟ್ಟ ತೊಗೊಂಡು ನಾವು ಹೋಗೋರು ಪೇಪರ್ ಚೆಕ್ ಮಾಡಲಿಕ್ಕೆ ಅಂತೇಳಿ. ಅವರು ಅವ್ರ ಜೊತೆಗೆ ಒಂದು ಹಲಿಗೆರೆ, ಒಂದು ಕೈ ತಗೊಂಡು ಎಲ್ಲರೂ ಅಲ್ಲಿ ಹಾದಿ ಕಾಯ್ತಿದ್ರು. ಬುದ್ಧಿ ಬೇಕು, ಪ್ರಜ್ಞೆ ಬೇಕು ಅಂದಾಗ ಪ್ರತಿಭೆ ಬರ್ತದೆ ಅಂತ ಹೇಳಿ. ಸ್ಮೃತಿ ಅಂದ್ರೆ ಭವಿಷ್ಯದ ಇದು ಭೂತಕಾಲದ ನೆನಪುಗಳು. ಈಗ ಯಾರೋ ಒಬ್ರು ಅನಾರೋಗ್ಯದಿಂದ ಅವರು ಆಕ್ಸಿಡೆಂಟ್ ಆದಾಗ ಅದು ತಮ್ಮ ಹಿಂದಿನ ನೆನಪುಗಳನ್ನು ಕಳ್ಕೊಂಡಿರ್ತಾರೆ. ಅವಾಗ ಆ ಹಿಂದಿನ ನೆನಪುಗಳು ನೆನಪು ಬಂದ ಕೂಡಲೇ ನಾವೇನಂತ ಅವ್ರಿಗೆ ಸ್ಮೃತಿ ಬಂತು ಅಂತ ಹೇಳ್ತೀವಿ. ಆ ಭೂತಕಾಲದ ನೆನಪುಗಳು ಏನಿರ್ತಾವಲ್ಲ ಅವು ನಮ್ಗೆ ಇರಲಿಲ್ಲ ಅಂತಂದ್ರೆ ನಮ್ಗೆ ಸಾಧನೆ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ನಮ್ಮ ಇತಿಹಾಸಕಾರರು ಹೇಳ್ತಿರ್ತಾರೆ, ಇತಿಹಾಸವನ್ನು ಓದದೆ, ಇತಿಹಾಸವನ್ನು ತಿಳಿಯದೆ ನೀವು ಇತಿಹಾಸವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ. ನಾವು ಭೂತಕಾಲದ ನೆನಪುಗಳು ಕೂಡ ಆ ಪ್ರತಿಭೆಗೆ ಪೂರಕವಾಗಿರ್ತಾವೆ ಅಂತೇಳಿ ನನ್ನೊಂದು ಅನಿಸಿಕೆ. ಆಮೇಲೆ ಅದು ಮತಿ ಅಂದರೆ ಭವಿಷ್ಯದ ಬಗ್ಗೆ ಆಲೋಚನೆ ಮಾಡುವಂಥದ್ದು. ನಾವು ಏನು ಅಂದರೆ ಏನಾಗ್ತೈತಿ, ಏನು ಮಾಡಿದರೆ ಏನಾಗ್ತೈತಿ, ಅದು ನಮಗೆ ಗೊತ್ತಿದ್ದರೆ ಬಹುಶಃ ಆ ಸಾಧನೆ ಮಾಡಲಿಕ್ಕೆ ಸಾಧ್ಯತೆ ಅಂತ ಗೊತ್ತಾಗ್ತದೆ. ಆಮೇಲೆ ಬುದ್ಧಿ ಅದು ತಾತ್ಕಾಲಿಕ ಇರ್ತದೆ. ಯಾವುದೋ ಒಂದು ಘಟನೆ ಒಳಗೆ, ಯಾವುದೋ ಒಂದು ಸಂದರ್ಭದೊಳಗೆ ನಾವು ಸಿಕ್ಕ ಹಾಕ್ಕೊಂಡಾಗ ಆ ಘಟನೆಯಿಂದ ಹೆಂಗೆ ಪಾರಾಗೋದು ಅಂತ ಹೇಳಿ ನಾವು ಚಾಕಚಕ್ಯತೆಯನ್ನು ಮರೀತೀವಲ್ಲ, ಅದು ಬುದ್ಧಿ, ಅದು ತಾತ್ಕಾಲಿಕ ಇರ್ತದೆ. ಈ ಸ್ಮೃತಿ, ಮತಿ ಮತ್ತು ಬುದ್ಧಿ ಇವು ಮೂರನ್ನೇ ಏನು ಸಮನ್ವಯಗೊಳಿಸ್ತೈತಲ್ಲ ಅದು ಪ್ರಜ್ಞೆ. ಆ ಪ್ರಜ್ಞೆ ಮತ್ತು ಇವು ಮೂರು ಸೇರಿ ಪ್ರತಿಭೆ ಬರ್ತದೆ ಅಂತೇಳಿ ನನ್ನ ಅನಿಸಿಕೆ.
ಆದರೆ ಈ ಪ್ರತಿಭೆಯನ್ನು ನಾವು ಬಜಾರ್ನಲ್ಲಿ ಹೋಗಿ ಕೊಂಡ್ಕೊಳ್ಳೋಕ್ಕಾಗೋದಿಲ್ಲ. ಯಾರೇ ಮೇಡಮ್ ನೀವು ನನಗೆ ಗಿಫ್ಟ್ ಕೊಡ್ತೀನಿ ಅಂದ್ರೆ ಆಗಲ್ಲ, ಉಡುಗೊರೆ ಕೊಡ್ತೀನಿ ಅಂದರೆ ಆಗಲ್ಲ. ಯಾರ ಪ್ರತಿಭೆಯನ್ನು ಉಡುಗೊರೆ ಕೊಡೋಕ್ಕೂ ಆಗೋದಿಲ್ಲ, ಅದನ್ನು ನಾವು ಮಾರುಕಟ್ಟೆ ಒಳಗೆ ಕೊಂಡ್ಕೊಳ್ಳೋಕ್ಕೂ ಆಗೋದಿಲ್ಲ. ಆ ಪ್ರತಿಭೆ ನಾವು ಪರಿಶ್ರಮದಿಂದ ಪಡ್ಕೋಬೇಕು, ಸತತ ಅಭ್ಯಾಸ ಬೇಕಾಗ್ತದೆ, ತರಬೇತಿ ಬೇಕಾಗ್ತದೆ. ಆಮೇಲೆ ನಮ್ಮ ಸುತ್ತಲಿರ್ತಕ್ಕಂಥ ಪರಿಸರ, ಸಂಸ್ಕೃತಿ, ನಮ್ಮ ಜೊತೆಯಲ್ಲಿರ್ತಕ್ಕಂಥ ಒಡನಾಡಿಗಳು ಇವನ್ನೆಲ್ಲರೂ ಇದ್ದಾಗ ಪ್ರತಿಭೆ ಬೆಳೀತದೆ, ಪ್ರತಿಭೆ ಅನ್ನೋದು ಬರ್ತದೆ. ಅಂದಾಗ ಮಾತ್ರ ಆ ಪ್ರತಿಭೆ ಬರ್ತದೆ, ಇಲ್ಲಿಕಂದ್ರೆ ಆ ಪ್ರತಿಭೆ ಬರೋದಿಲ್ಲ. ಆ ಪ್ರತಿಭೆ ನಮ್ಮಲ್ಲಿ ಇದ್ದುದನ್ನು ಗುರುತಿಸಿ ಕಣ್ಣು ತಟ್ಟುವಂಥದ್ದು ಏನಿದೆಲ್ಲ ಈಗ ಮಾಡೋಕ್ಕಾಗಲ್ಲ. ಮೊಟ್ಟಳೇಶ್ವರರು ಎಲ್ಲರೂ ಸೇರಿ ಬರೀ ಮೊಟ್ಟಳೇಶ್ವರಿಗೆ ಅಷ್ಟೇ ಅಲ್ಲ, ನೀವೇನು ಒಂದೆರಡು ಒಳ್ಳೆ ಮಾತುಗಳನ್ನು ನಮ್ಮ ಬಗ್ಗೆ ಆಡಿದ್ರಲ್ಲ, ಅದು ಕೂಡ ಸಹಿತ ಉತ್ತೇಜನ ಕೊಡ್ತದೆ. ನೀವು ಆಡಿದ ಮಾತುಗಳು ಕೂಡ ನಮಗೆ ಪ್ರೋತ್ಸಾಹವನ್ನು ನೀಡ್ತದೆ. ಅದು ನಾವು ಮುಂದೆ ಮಾಡೋದು ಕಡಿಮೆ, ಬರವಣಿಗೆಯಲ್ಲಿ ಜಾಸ್ತಿ ನಾನು ವೇಳೆಯನ್ನು ಕಳೆಯುವಂಥ ಒಂದು ಸ್ವಭಾವವುಳ್ಳವರು. ನಾನು ವಿದ್ಯಾರ್ಥಿ ದಿಶೆಯಲ್ಲಿ PUCನಲ್ಲಿ ಬಂದ ಕೂಡಲೇ BLD ಮಹಾವಿದ್ಯಾಲಯದಲ್ಲಿ ನಮ್ಮ ನಾಡಿನ ಪ್ರಗತಿಶೀಲ ಸಾಹಿತಿಗಳಾಗಿರುವಂಥ ಪ್ರೊಫೆಸರ್ PV ವಜ್ರಮಟ್ಟಿಯವರ ಶಿಷ್ಯನಾಗಿ ಅವರ ಮಾರ್ಗದರ್ಶನದಲ್ಲಿ ಪ್ರಗತಿಶೀಲ ಚಿಂತನೆಗಳಲ್ಲಿ ಮತ್ತು ಪ್ರಗತಿಶೀಲ ಕಾರ್ಯಕ್ರಮಗಳಲ್ಲಿ ತೊಡಗುವುದರೊಂದಿಗೆ ಅವರು ತಮ್ಮ ಎಲ್ಲ ಚಟುವಟಿಕೆಗಳಲ್ಲಿ ನನ್ನಂಥ ವಿದ್ಯಾರ್ಥಿಗಳನ್ನು ಮುಂದೆ ಹಾಕಿಕೊಂಡು ಅವರು ತಾವು ವೇದಿಕೆಯ ಮೇಲೆ ಕೊಂಡೋಗಿದ್ದ ಮೊದಲು ಯಾವುದೇ ಕಾರ್ಯಕ್ರಮಕ್ಕೆ ಹೋದಾಗ ನಮ್ಮನ್ನು ವೇದಿಕೆಯ ಪಕ್ಕದಲ್ಲಿ ಕೊಂಡಿಸ್ಕೊಂಡು ಅವ್ರು ಹೇಳ್ತಿದ್ರು, ನೋಡಪ್ಪ ನಾವು ಈಗ ಕೊನೆ ಹಂತದಾಗ ನೀವು ಮುಂದಿನ ಉತ್ತರಾಧಿಕಾರಿಗಳು, ನೀವು ಅದಕ್ಕೆ ನೀವು ನಾನು ಮೊದಲು ಕುಂದ್ರಿ ಇದನ್ನೆಲ್ಲ ಕರೀರಿ ಅಂತೇಳಿ. ಈ ರೀತಿ ಅಂತ ಒಬ್ಬ ಮಹಾನ್ ದಿಗ್ಗಜರಾಗಿರುವಂಥ ಡಾಕ್ಟರ್ ಸಂಗಮೇಶ್ ಬಿರಾದಾರ್ ಅವರಾಗಲಿ, ಅದೇ ಅವಧಿಯಲ್ಲಿ ನಮ್ಮ ಜೊತೆಯಲ್ಲಿ ಅಂದ್ರೆ ನಾವು ಕಂಡುಕೊಂಡಂಥ ನಾವು ಬದುಲಾಗಲಿ ಸತ್ಯಕಾಮ ವೇದಿಕೆಯ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಗಳನ್ನು ಕೇಳುವುದರಿಂದ ಇದೊಂದು ಔಷಧಿ ಅಂತ ನಾನು ಭಾವಿಸ್ತೇನೆ. ಈಗ ಇಲ್ಲಿವರೆಗೆ ರಗಡಿ ಎಲ್ಲ ಕೇಳಿದ್ನು. ಈಗ ಒಂದು ಶ್ರೀಮಂತರ ಮನೆ, ದೊಡ್ಡ ಶ್ರೀಮಂತರ ಮನೆ ಊಟಿತ್ತು, ಊಟಕ್ಕೆ ಹೋಗಿದ್ರು. ಊಟಕ್ಕಲ್ಲಿ ಏನಿತ್ತಪ್ಪ ಅಂತ ಕೇಳಿದ್ರೆ ಏನು ಬೇಕಾದೆಲ್ಲ ಅನುಷ್ಠಾನಗಳಿದ್ದು, ಸಾಕಷ್ಟು ತಿಂದ ಹೊಟ್ಟೆ ಉಪ್ಪಲ ಆಯ್ತು. ಉಪ್ಪಲ ತಾನ ಡಾಕ್ಟರ್ ಕಡೆ ತೊಗೊಂಡು ಹೋದ್ರು. ಡಾಕ್ಟರ್ ಕಡೆ ತೊಗೊಂಡು ಹೋದಾಗ ಅವ್ರು ಡಾಕ್ಟ್ರ್ ಏನಾಗೈತಿ ನಾನು ಸ್ವಲ್ಪ ಹೊಟ್ಟೆ ಇದಾಗತೈತ್ರಿ, ನುಗ್ಸಲಾಗ್ತೈತಿ, ಹೊಟ್ಟೆ ಭಾಳ ಉಪ್ಪಲ ಆಗ್ತೈತಿ ಅಂದತ್ತ. ಹಂಗಾದ್ರೆ ಇದೊಂದು ಗುಳಿಗೆ ತೊಗೊತನಪ್ಪ, ಕೊಡ್ತನಪ್ಪ ತಗೋ ಅಂದ್ರು. ಸರ್ ಆ ಗುಳಿಗೆ ತೊಗೊಳ್ಬಿಟ್ಟು ಜಾಗ ಉಳಿದಿರ್ತದೆ, ಇನ್ನೊಂದು ತಿಂದ ಬರ್ತಿದ್ನ ಅಲ್ಲಿ ಜಾಗ ಉಳಿದಿಲ್ಲ ಅಂತ. ಹಂಗ ಇಲ್ಲಿವರೆಗೆ ನೀವು ರಗಡಿ ಎಲ್ಲ ಗುಳಿಗೆ ಊಟ ಮಾಡಿಬಿಟ್ಟರಿ, ನಾಲ್ದು ಅದ್ರಾಗ ಒಂದು ಗುಳಿಗೆ ತಗೋರಿ ಅಂದ್ರೆ ನಿಮ್ಮ ಹೊಟ್ಟೆ ಎಲ್ಲ ತುಂಬೈತಿ. ಅದಕ್ಕೆ ರಚನೆ ಮಾಡಿದ್ದೇನೆ. ಇನ್ನು 3 ಕೃತಿಗಳು ಸಿದ್ಧತಾ ಹಂತದಲ್ಲಿ ಇವೆ ಅಂತ ಹೇಳ್ತಾ ಇದ್ದೀನಿ. ಹಾಗೆ ಕಳೆದ ಜುಲೈ 28ರಂದು ದಾವಣಗೆರೆಯಲ್ಲಿ ನಡೆದಿರುವಂತಹ ಕರುನಾಡ ಹಣತೆ ಸಾಹಿತ್ಯ ವೇದಿಕೆ ದಾವಣಗೆರೆ ಹಾಗೂ ಚಿತ್ರದುರ್ಗ, ದಾವಣಗೆರೆಯ ಜಿಲ್ಲಾ ಸಾಹಿತ್ಯ ಪರಿಷತ್ತಿನಿಂದ ಸಾಹಿತ್ಯ ಸಮ್ಮೇಳನವನ್ನು ಹಮ್ಮಿಕೊಂಡಿದ್ರು. ಸೊ ಆ ಸಮ್ಮೇಳನದ ಗೌರವ ಅಧ್ಯಕ್ಷೆಯಾಗಿ ನನ್ನನ್ನು ಆಯ್ಕೆ ಮಾಡಿದ್ರು. ಸೊ ಇದೆಲ್ಲನೂ ಆಗ್ತದೆ ಅಂತಂದ್ರೆ ಎಲ್ಲೋ ಒಂದ್ ಕಡೆ ನನಗೆ ಅನ್ನಿಸ್ತದೆ, ಜಮಖಂಡಿಗೆ ಬಂದ ಮೇಲೆ, ಜಮಖಂಡಿನ ನೆಲದಲ್ಲಿ ನೆಲೆ ಊರಿದ ಮೇಲೆ ನನ್ನ ಈ ಒಂದು ಪ್ರತಿಭೆ ಬೆಳಕಿಗೆ ಬಂದಿದೆ ಅಂತಂದ್ರೆ ಇಲ್ಲಿರುವಂತಹ ಚೈತನ್ಯ ಶಕ್ತಿಗಳಾಗಿರ್ಬೋದು, ದೈತ್ಯ ಶಕ್ತಿಗಳೇ ಕಾರಣೀಭೂತರು ಅಂತ ಹೇಳ್ತಾ ಇದ್ದೀನಿ. ಸೊ ಅದೇ ರೀತಿಯಾಗಿ ನಾನು ಇಷ್ಟು ಬೆಳೀಲಿಕ್ಕೆ ಕಾರಣ ಜಮಖಂಡಿ ಬಂದಾದ್ರೆ, ಇನ್ನೊಂದು ನಾನು ನನ್ನ ತಂದೆಯವರನ್ನ ಬಹಳ ನೆನಪಿಸ್ಕೊಳ್ತೇನೆ. ಅವರು ನನ್ನ ಪ್ರೇರಣಾತ್ಮಕ ಶಕ್ತಿ ಆಗಿದ್ರು, ಈಗಲೂ ಆಗಿದ್ದಾರೆ ಅಂತ ಹೇಳ್ತೀನಿ. ಸೊ ಅದೇ ನಿಟ್ಟಿನಲ್ಲಿ ನಮ್ಮ ಅತ್ತೆಯವ್ರಿಗೆ ನಾನು ಯಾವಾಗಲೂ ಮಮ್ಮಿ ಅಂತಾನೆ ಕರಿತೀನಿ, ಅತ್ತೆಯನ್ನ ಯಾವತ್ತೂ ಕರೆದಿಲ್ಲ. ಸೊ ಇಲ್ಲಿ ಬಂದ ಮೇಲೂ ಕೂಡ ಮಮ್ಮಿ ನನಗೆ ಎಲ್ಲಾ ಕ್ಷೇತ್ರದಲ್ಲೂ ಕೂಡ ಮಮ್ಮಿ ನಾನು ಹಿಂಗೆ ಹೋಗ್ತೀನಿ, ಇಲ್ಲ ಆಯ್ತಮ್ಮ ಹೋಗಿ ಮಾಡು, ಫಸ್ಟ್ ನೀನು ಕೆಲಸ ಕರೆಕ್ಟಾಗಿ ಮಾಡು ಅಂತ ಬಹಳ ಪ್ರೋತ್ಸಾಹವನ್ನ ನೀಡಿದ್ರು. ಇವತ್ತಿನ ಸಂದರ್ಭದಲ್ಲಿ ನನ್ನ ತಂದೆಯವರನ್ನ ಹಾಗೂ ಮಮ್ಮಿಯವರಿಗೆ ಮೊಟ್ಟ ಮೊದಲಿಗೆ ನನ್ನ ಪ್ರೀತಿಪೂರ್ವಕ ನಮನಗಳನ್ನ ಸಲ್ಲಿಸ್ತೇನೆ. ಅವರೆಲ್ಲೇ ಇದ್ರು ನನ್ನ ಜೊತೆಗೆ ಇದ್ದಾರೆ ಅನ್ನುವಂತ ನಂಬಿಕೆಯಿಂದ ನಾನು ನನ್ನ ಜೀವನವನ್ನ ಸಾಗಿಸ್ತಾ ಇದ್ದೀನಿ. ಸೊ ಅದೇ ರೀತಿಯಾಗಿ ಇಲ್ಲಿರುವಂತಹ ಸಾಹಿತ್ಯ ದಿಗ್ಗಜರು ಹಾಗೂ
ಸಾಹಿತ್ಯ ಸಹೃದಯಿಗಳು ಕೂಡ ನನಗೆ ಬೆಂಬಲವಾಗಿ ನಿಂತಿದ್ದೀರಿ, ಪ್ರೋತ್ಸಾಹವನ್ನು ಕೊಡ್ತಿದ್ದೀರಿ. ಶರಣಾರ್ಥಿ. ಧನ್ಯವಾದಗಳು. ಯಾಕಂತಂದ್ರೆ ಡಾಕ್ಟರ್ ಟಿ ಪಿ ಗಿರಡ್ಡಿ ಅಂತವ್ರ ಜೊತೆಗೆ ನಾನು ಪ್ರಶಸ್ತಿ ಸ್ವೀಕಾರ ಮಾಡ್ಕೊಳ್ಳೋದಂತಂದ್ರೆ ನನಗೆ ಯಾಕೋ ಮನಸ್ಸು ಹೋಗ್ತಾ ಇಲ್ಲ. ಆದ್ರೆ ಅವರ ಒಂದು ಬರವಣಿಗೆ ಪ್ರೇರಣೆಯಿಂದ ನಾನು ಕೂಡ ಬರಹಗಾರನಾಗಿ ಹೊರಹೊಮ್ಮಿದ್ದೇನೆ ವಿನಃ ಈ ಸಾಧನೆ ಇನ್ನೂ ಒಂದು ಸ್ವಲ್ಪ ದಿವಸ ನಂತರ ಸಿಗಬೇಕಾಗಿತ್ತು ಅಂತ ನನ್ನ ಅಭಿಪ್ರಾಯ. ಇವಕ್ಕಿಂತಲೂ ಮುಖ್ಯ, ನಾವು ಸಾಧಕರಾದ್ರೆ ಮಹಾನ್ ಸಾಧಕರು ಒಂದಿಬ್ಬರು ಇದ್ದಾರೆ. ಯಾಕಂದ್ರೆ ಈ ವೇದಿಕೆ ಸುಸೂತ್ರವಾಗಿ ನಡಲಿಕ್ಕೆ ನಮ್ಮ ಸಂಗಮೇಶ್ ಮಟೋಳಿ ಸರ್ ಇರ್ಬೋದು ಮತ್ತು ರಾಜಶೇಖರ್ ಹೊಸಟ್ಟಿ ಸರ್ ಇರ್ಬೋದು. ಅವರು ಈ ಒಂದು ಕಾರ್ಯಕ್ರಮದ ಮಹಾನ್ ಸಾಧಕರು ಅನ್ನುವಂಥ ಒಂದು ಮಾತನ್ನು ಕೂಡ ಈ ಸಂದರ್ಭದಲ್ಲಿ ನೆನಪಿಸಿಕೊಳ್ಳಬೇಕಾಗ್ತದೆ. ಇಲ್ಲಿವರೆಗೆ ಸಾಹಿತ್ಯ ಸೌರಭ ವೇದಿಕೆಯ ಮತ್ತು ಕನ್ನಡ ಸಾಹಿತ್ಯ ಪರಿಷತ್ತಿನ ಎಲ್ಲ ಕಾರ್ಯಚಟುವಟಿಕೆಗಳ ಕುರಿತು ಎಲ್ಲರೂ ಕೂಡ ಸಾಕಷ್ಟು ಮಾತನಾಡಿದರು. ಆದರೆ ಈ ಒಂದು ವೇದಿಕೆಯಲ್ಲಿ ಪ್ರಪ್ರಥಮವಾಗಿ ನಮ್ಮ ಕೃಷಿಕರನ್ನು ಕೂಡ ಗೌರವಿಸ್ತಾ ಇರೋದು ಇದೊಂದು ಪ್ರಥಮ ಬಾರಿ ಅನಿಸ್ತಾ ಇದೆ. ಈ ಒಂದು ಸಂಪ್ರದಾಯ ಮುಂದಿನ ದಿನಮಾನಗಳಲ್ಲಿ ಬೆಳೀಲಿ. ಅವರು ಕೆಲವೊಂದು ಸಲಹೆಗಳನ್ನು ಕೊಟ್ಟರು. ತಮ್ಮ ಮೊಟ್ಟೆ ಮತ್ತು ಲಿಂಬೆ ಹಣ್ಣಿನ ಈ ಮೊಟ್ಟೆ ಮತ್ತು ಲಿಂಬೆ ಹಣ್ಣಿನ ಒಂದು ಪ್ರಯೋಗವನ್ನು ನಾವು 4-5 ವರ್ಷದಿಂದ ಪತ್ರಿಕೆಗಳು ಬರೆದು ಕಳಿಸಿದ್ದೇವೆ. ಅದನ್ನು ಸಾಕಷ್ಟು ಜನ ಬೆಂಗಳೂರು, ಮೈಸೂರು, ಮಂಗಳೂರು ಸೈಡ್ದವರು ಪ್ರಯೋಗ ಮಾಡಿ ನನಗೆ ಒಳ್ಳೆ ಫೋನ್ ಮಾಡಿ ಕೂಡ ತಿಳಿಸಿದ್ರು. ಇವತ್ತಿಗೂ ಹಲವಾರು ರೈತರು ಅದನ್ನು ಪ್ರಯೋಗ ಮಾಡ್ತಾ ಇದ್ದಾರೆ. ಅದಕ್ಕಿಂತಲೂ ಇನ್ನೊಂದು ಕಡಿಮೆ ಖರ್ಚಿನ ಒಂದು ಪ್ರಯೋಗ, ನಮ್ಮ ಎಲ್ಲರ ತೋಟದಾಗ ವಿಶೇಷವಾಗಿ ಬೇವಿನ ಗಿಡಗಳು ಅಂತ ಸಾಕಷ್ಟು ಅದಾವೆ. ಬರೀ ಬೇವಿನ ಗಿಡದ ತಪ್ಪಲನ್ನು ನಾವು ಕುದಿಸಿ 5 ಲೀಟರ್ ನೀರಿನಲ್ಲಿ 5 kg ಬೇವಿನ ತಪ್ಪಲ ಹಾಕಿ ಅದನ್ನು ಕುದಿಸಿ ಅದು ಕೊನೆಗೆ 2 ಲೀಟರ್ ಉಳಿತೈತಿ. ಆ 2 ಲೀಟರ್ನ 1 ಲೀಟರ್ನ 20 ಲೀಟರ್ ಕ್ಯಾನ್ನಲ್ಲಿ ಹಾಕಿ ನಾವು ಸ್ಪ್ರೇ ಮಾಡೋದ್ರಿಂದ ಯಾವುದೇ ರೋಗಗಳು ಕೂಡ ನಿಂದಿರೋದಿಲ್ಲ. ಮತ್ತು ನಾವು ಕೃಷಿಕರು ಇನ್ನೊಂದು ಏನು ದೊಡ್ಡ ತಪ್ಪು ಮಾಡ್ತಾ ಇದ್ದೀವಿ ಅಂದರೆ, ಬೇವು ಅನ್ನುವಂಥದ್ದು ಭಗವಂತ ನಮಗೆ ಕೊಟ್ಟಂಥ ಒಂದು ಒಳ್ಳೆಯ ಔಷಧ. ಮನುಷ್ಯರಿಗೂ ಇರ್ಬೋದು, ಅದು ಬಾಯಲ್ಲಿ ಕಹಿ ಇರ್ಬೋದು ಅಷ್ಟೇ. ನಾವು ರೋಗ ಬಂದ ಮೇಲೆ ಅಥವಾ ರೋಗದ ಮಿತಿ ಮೀರಿದ ಮೇಲೆ ನಾವು ಅದನ್ನು ಪ್ರಯೋಗ ಮಾಡಕ್ಕೆ ನೋಡ್ತಾ ಇರ್ತೀವಿ. ಅದಕ್ಕೆ ಮುಂಚಿತವಾಗಿಯೇ ಅದಕ್ಕೊಂದು ತಿಂಗಳಿಗೆ ಒಂದು ಸ್ಪ್ರೇನೋ ಅಥವಾ 2 ತಿಂಗಳಿಗೆ ಒಂದು ಸ್ಪ್ರೇನೋ ಅನ್ನುವಂಥ ಅದನ್ನು ರೋಗ ಬರಲಿಕ್ಕೂ ಅದನ್ನು ಸ್ಪ್ರೇ ಮಾಡ್ತಾ ಇರಬೇಕು. ಬೇವಿನ ನಾವು ಯಾಕೆ ಬೇವಿನ ಅಲ್ಲಿ ರೋಗ ಬರಲಿಕ್ಕೂ ನಾವು ಬೇವಿನ ಕಡ್ಡಿ ತಿಕ್ಕೋತೀವಿ, ರೋಗ ಬಂದಾಗ ತಗೊಳಗಿಲ್ಲ. ಹಂಗೆ ಆ ಥರ ಸ್ಪ್ರೇ ರೈತರಲ್ಲಿ ಕೂಡ ಆ ಪ್ರವೃತ್ತಿ ಬೆಳಿಬೇಕು ಅನ್ನುವಂಥ ಒಂದು ಮಾತನ್ನು ಕೂಡ ಹೇಳ್ತಾ, ವೇಳೆ ಭಾಳ ಆಗಿದೆ, ಇನ್ನೂ ಭಾಳ ಮಾತಾಡಬೇಕಾಗಿತ್ತು. ಆದರೂ ಇಷ್ಟು ಮಾತಿಗೆ ನಾನು ವಿರಾಮ ಕೊಡ್ತಾ ಇದ್ದೀನಿ. ಜೈ ಹಿಂದ್. ಸಮರ್ಪಣೆ ಮಾಡಿ ಈ ಕುರಿತು ಒಂದೆರಡು ಈಗಾಗಲೇ ವೇಳೆನೂ ಜಾಸ್ತಿ ಆಗಿದೆ. ಅದರ ಭಾಳಷ್ಟು ಅದನ್ನೆಲ್ಲ ಹಿಂದಿ ಎಲ್ಲವನ್ನ ಮಾತನಾಡಿದ್ದಾರೆ. ಆಮೇಲೆ ಅತಿಥಿಗಳು ಕೂಡ ಪ್ರತಿಯೊಬ್ಬರ ವ್ಯಕ್ತಿತ್ವವನ್ನು ಕುರಿತು, ಅವರಿಗೆ ಈ ಅಭಿನಂದನಾ ಸಮಾರಂಭ ಯಾಕೆ ಅನ್ನೋದ್ರ ಬಗ್ಗೆ, ಪ್ರತಿಭೆ ಅಂತಂದ್ರೆ ಏನು, ಗುರುತಿಸುವುದಂದ್ರೆ ಏನು ಅನ್ನೋದ್ರ ಬಗ್ಗೆ ಎಲ್ಲ ಒಳ್ಳೆಯ ಮಾತುಗಳನ್ನು ಅವರು ಮಾತನಾಡಿದ್ದಾರೆ. ಈ ಒಂದು ವೇದಿಕೆಗೆ ಅಪರೂಪದ ವ್ಯಕ್ತಿಗಳಾಗಿ ಶ್ರೀಮತಿ ವಿಮಲಾ ಹೊನ್ನಳ್ಳಿಯವರು ಬಹುಶಃ ಮೊದಲ ಪ್ರಯೋಗ ಇವರು ಅಂತ ನನಗೆ ಅನಿಸ್ತೈತಿ. ಮತ್ತು ಮಹಿಳಾ ಯಾರಾದರೂ ಸಾಹಿತಿಗಳಾಗಲಿ ಸಾಧಕರಾಗಲಿ ಈ ವೇದಿಕೆಗೆ ಆಗಾಗ ಬರಮಾಡಿಕೊಳ್ಳಬೇಕು ಅನ್ನೋದನ್ನು ಅವರು ಇವತ್ತು ತಮ್ಮ ಮಾತುಗಳ ಮೂಲಕ ಆ ವ್ಯಕ್ತಿತ್ವ ಅವರಲ್ಲಿ ಕೂಡ ಇರ್ತೈತಿ ಅನ್ನೋದನ್ನು ಅವರ ಒಂದು ವ್ಯಕ್ತಿತ್ವದ ಮೂಲಕ ನಾವು ಕಂಡುಕೊಂಡಿದ್ದೀವಿ. ಇಲ್ಲಿ ನಾನು ಮಾತನಾಡುವಂಥದ್ದೇನೆಲ್ಲ, ಮಾತನಾಡುವುದಕ್ಕೆ ಮುಂಚೆ ಕುಂಬರಿಗೆ ವರ್ಜಿಲೆಗೆ ಡಾಂಟೆ ಮೇಂಡ್ ಮಿಲ್ಟನಿಗೆ ನಾರಣಪ್ಪಂಗೆ ಮೇಂಡ್ ಪಂಪನಿಗೆ ಋಷಿ ವ್ಯಾಸ ಭಾಸ ಭೋಗುತಿ ಕಾಳಿದಾಸಾಧ್ಯರಿಗೆ ನರಹರಿ ತುಳಸಿದಾಸ ಕೃತ್ತಿವಾಸಾದಿ ನನ್ನಯ್ಯ ಪ್ರದೂಸಿ ಕಮ್ಮಾರವಿಂದರಿಗೆ ಹಳಬರಿಗೆ ಹೊಸಬರಿಗೆ ಹಿರಿಯರಿಗೆ ಕಿರಿಯರಿಗೆ ಕಾಲ ದೇಶದ ನುಡಿಯ ಜಾತಿಯ ವಿಭೇದಮಂ ಲೆಕ್ಕಿಸದೆ ಜಗತಿ ಕಲಾಚಾರ್ಯರಿಗೆಲ್ಲರಿಗೆ ಜ್ಯೋತಿರ್ ಪೆಡೆಯಲ್ಲಿ ಭಗವದ್ ವಿಭೂತಿಯಂ ದರ್ಶಿಸುತ್ತೆ ಮುಡಿಬಾಗಿ ಮಣಿದು ಕೈ ಜೋಡಿಸುವೆ ನಾಂ. ಲೋಕ ಕವಿ ಕೃಪೆ ಇರಲಿ, ಲೋಕ ಗುರು ಕೃಪೆ ಬರಲಿ, ಲೋಕ ಹೃದಯದ ಬಯಕೆ ಆಶೀರ್ವಾದವೈತರಲಿ, ಮುಗಿದಿರಲಿ ಕೈ ಮಣಿದಿರಲಿ ಮುಡಿ ಮತ್ತೆ ಮಡಿಯಾಗಿರಲಿ ಬಾಳ್ವೆ, ಜೈಸುಗೆ ರಸ ತಪಸ್ಸೆ ದೊರೆಗೊಳಗೆ ಚಿರಶಾಂತಿ ಸಿರಿಗನ್ನಡಂ ಗೆಲ್ಗೆ ಸಿರಿಗನ್ನಡ. ಕನ್ನಡ ಸಾಹಿತ್ಯ ಕ್ಷೇತ್ರದಲ್ಲಿ ಮತ್ತು ಕೃಷಿ ಕ್ಷೇತ್ರದಲ್ಲಿ, ಆಮೇಲೆ ಅಂಕಣ ಬರಹಗಾರರಾಗಿ, ಆಮೇಲೆ ಬೇರೆ ಬೇರೆ ಪ್ರಶಸ್ತಿ ಪುರಸ್ಕಾರಗಳನ್ನು ತಾಲೂಕಿನ ಒಳಗಡೆ ಬರುವಂಥ ಅನೇಕ ಪ್ರತಿಭಾನ್ವಿತರೆಲ್ಲ ಇದ್ದಾರೆ. ಇವರಷ್ಟೇ ಏನು ಅಂತ ನೀವು ಕೇಳಬಹುದು. ಇವರಷ್ಟೇ ಅಲ್ಲ, ಆಗಾಗ ಅವರನ್ನು ವೇದಿಕೆಗೆ ಬರಮಾಡಿಕೊಂಡು ಅವರನ್ನೆಲ್ಲ ಸತ್ಕರಿಸ್ತಕ್ಕಂಥ ಪರಿಪಾಠ. ಇವು ಯಾರದಾರ ಒಂದು ರೌಂಡ್ ಆಗುತ್ತಾನ ನಾವು ಹಿಂಗೆ ಮಾಡಾವ ಎಲ್ಲ ರೌಂಡ್ ಇನ್ನೇನು ಆದರಡ್ರಿ ಅಂದಮೇಲೆ ಮತ್ತೆ ಬೇರೆ ರೂಪದೊಳಗೆ ಸಾಹಿತ್ಯ ಚಟುವಟಿಕೆಗಳು ಶುರುವಾಗ್ತವೆ. ಇದನ್ನು ಯಾಕೆ ಮಾಡಬೇಕು ಅಂತಂದ್ರೆ ಬೆಳೆಸೋ ಸಲುವಾಗಿ
ಅದಕ್ಕೆ ವಲ್ಲಭಾಯಿ ಪಟೇಲರು ಬರೀತಾರೆ, ನಾವು ಬೇರೆಯವರನ್ನು ಗೌರವಿಸುವುದನ್ನು ಕಲಿಯದಿದ್ದರೆ ನಾವೆಂದೂ ದೊಡ್ಡವರಾಗುವುದಿಲ್ಲ. ಸಾವುಕಾರ ಆಗ್ಬೋದು, ಶ್ರೀಮಂತರಾಗ್ಬೋದು, ಆದ್ರೆ ದೊಡ್ಡವರಾಗುವುದು ಬೇರೆ. ಸಾವುಕಾರಿಕೆಯಿಂದ ದೊಡ್ಡವರಾಗುವುದಿಲ್ಲ. ದಾನ, ಧರ್ಮ, ಪರೋಪಕಾರ ಇಂಥವುಗಳಿಂದ ದೊಡ್ಡವರಾಗ್ತಾರೆ. ನಮ್ಮದ 5,000 ಟನ್ ಕಬ್ಬು ಆತ್ರಿ ಅಂತಂದ್ರ ಆಗಿರ್ಬೇಕಂತಾರೆ. ಅಷ್ಟು ಟನ್ ಕಬ್ಬಿನೊಳಗೆ ಬರುವಂತ ಒಂದು 50% ಅನ್ನ ಎಲ್ಲರಿಗೆ ಹಂಚಿದ್ರು ಅಂದ್ರಿ ಅಂದ್ರೆ ನೀವು ಏನಾಗ್ತೀರಿ ಅಂದ್ರೆ ದೇವರ ಸ್ಥಾನಕ್ಕೆ. ಇದು ನಿರಂತರ, ಇದು ಪರಂಪರೆ, ಇದು ಸಂಸ್ಕೃತಿ, ಇದು ನಾಡಿದ್ದು. ಆದ್ರೆ ನಮ್ಗೆ ಗೊತ್ತಿಲ್ಲ, ಗೊತ್ತಿದ್ರು ಪಾಲಿಸೋದಿಲ್ಲ. ಅದಕ್ಕೆ ನನ್ನ ಹತ್ತಿರದವರು ಮತ್ತೆ ಸುತ್ತಲಿನವರು ಇವರಿಗೆ ನಾನು ಆಡುವ ಮಾತು ಕೇಳುವುದಿಲ್ಲ, ಕೇಳಿದರೂ ತಿಳಿಯುವುದಿಲ್ಲ, ತಿಳಿದರೂ ಅವರು ತಿಳ್ಕೊಂಡದ್ದು ನಾನು ಹೇಳಿದ್ದಲ್ಲ. ಪರಿಸ್ಥಿತಿ ಹೀಗಿದ್ದಾಗ ಇನ್ನು ಬೇರೆಯವರ ಮುಂದೆ ಮಾತನಾಡಿದರೆ ತಿಳಿದಿತ್ತು ಹೇಗೆ? ರಾಷ್ಟ್ರಕವಿ ಜೆ.ಸಿ. ರುದ್ರಪ್ಪನವರು ಬರೀತಾರೆ, ನನ್ನ ಮಾತುಗಳು ನಮಗೆ ಅಗದಿ ಕಾಸಿದ್ದವರಿಗೆ ತಿಳಿಲಿಲ್ಲ ಅಂದ್ರೆ ಇನ್ನು ಅಪರಿಚಿತರಿಗೆ ಹೆಂಗೆ ತಿಳಿತಾವ? ತಿಳಿದವರ ಪರಿ ಹೀಗೆ ಉಳಿದವರ ಪಾಡೇನು ಮೊದಲು ಚಂದ್ರ ಬರೀತಾರೆ. ಅಗದಿ ಎಕ್ಸ್ಟ್ರಾರ್ಡಿನರಿ ಅದರೊಳಗೆ ಅದಾರ, ಅವರ ಹುಚ್ಚುಚ್ಚಾರ ಮಾಡಿದ್ರು ಅಂತವ್ರು ಹುಚ್ಚುಚ್ಚಾರ ಮಾಡೋರ ಗತಿ ಏನು? ಅದಕ್ಕೆ ಗೆಳೆತನ ಅಂತಂದ್ರೆ ಬರೀ ಅವರು ನಾವು ಭಾರಿ ದೋಸ್ತಿ ಇದೀವ್ರಿ ಅಂತ ಅಂದಲ್ಲ. ಗೆಳೆತನ ಅಂತರಂಗದ ಒಳಗಡೆ ಸೆಳೆತ ಇರಬೇಕು ಅಂತ ಹೇಳ್ತಾರೆ. ಗೆಳೆತನದ ಬೆಲೆ ಅರಿತ ಗೆಳೆಯ ರೋಲಗದವನು, ಗೆಳೆತನದ ಗೀತಗಳ ಹಾಡಿದವನು, ಗೆಳೆಯನೊಬ್ಬನ ಹೊತ್ತಿಗೆ ಆಗಲಾರದೆ ನನ್ನ ಒಡಲಿಗೆ ಬಡ್ಕೊಂಡೇನು ಎಂಥ ನರನು, ತಿಳಿದವರ ಪರಿ ಹೀಗೆ ಉಳಿದವರ ಪಾಡೇನು, ಅರಿತದ್ದು ಆಚರಣೆಗಿಳಿಸುವಲ್ಲಿ ಕೊಳಕು ಬಣ್ಣದ ಮಾತು ಕೆಲಸಕ್ಕೆ ಬಂದಿದೆ, ತತ್ವ ಬರಿ ಬಾಯಿ ಮಾತೆನ್ನಲ್ಲಿ ಅಂತ ಮೊದಲು ಜನರು ಮುಕ್ತ ಮನಸ್ಸಿನಿಂದ ಬರೀತಾರೆ. ಗೆಳೆತನದ ಇಂಪಾರ್ಟೆನ್ಸ್ ಹೇಳ್ತಾರೆ. ಕನ್ನಡ ಸಾಹಿತ್ಯ ಲೋಕದೊಳಗಿನ ಗೆಳೆಯರನ್ನ ತನ್ನ ಜೊತೆ ಸೇರಿಸಿಕೊಂಡು, ತನ್ನ ಹೆಸರಿನ ಜೊತೆ ಸೇರಿಸಿಕೊಂಡು ಕಾವ್ಯನಾಮ ಬರೆದವರು ಕರ್ನಾಟಕದೊಳಗೆ ಯಾರು ಇಲ್ಲ. ಮೊದಲು ಚಂದ್ರ ಒಬ್ಬರೇ. ಬಿಜಾಪುರ ಜಿಲ್ಲೆ ಇಂಡಿ ತಾಲೂಕಿನ ಅಲಸಂಗಿ ಗ್ರಾಮದ. ಯಾಕೆ ಈ ಮಾತು ಹೇಳ್ತಾನೆ ಅಂತಂದ್ರೆ, ಗೆಳೆತನ ಇತ್ತು ಅಂತಂದ್ರೆ ಯಾರನ್ನ ನಾವು ಪ್ರೀತಿಸ್ತೀವೋ ಅವ್ರನ್ನ ದ್ವೇಷಿಸಬಾರ್ದು. ಈಗ ಒಂದ್ ಏನಾದ್ರೂ ಕೆಲಸ ಮಾಡಿದ್ರು ಅಂದ್ರೆ ನೀವು ಬರೋಬ್ಬರಿ ಮಾಡಿರಿ ಅಂದ್ರ ಮತ್ತೊಂದು ಮಾಡ್ತಾನ. ಅದ ಇದ್ರಾಗ ಇದು ಮಾಡಬಾರ್ದಾಗಿತ್ತಂದ್ರೆ ನೀವು ಅನ್ಕೊಂಡ 5-6 ಮಂದಿ ಗಂಟು ಬಿದ್ದರೆ ನಾಳೆ ಬರುದಿಲ್ಲ. ಬೆಳೆಸುದಂದ್ರೆ ಇದಕ್ಕೆ ಅನ್ನೋದಿಲ್ಲ. ಈಗ ಅವ್ರ ಪ್ರಿನ್ಸಿಪಾಲ್ ಬಹಳ ಚಲೋ ಬಂದಾರಿ ಅಂದ್ರ ಆ ಪ್ರಿನ್ಸಿಪಾಲ್ ಅಂದ್ರೆ ನಿಮಗ್ ಗೊತ್ತಿಲ್ಲಡ್ರಿ ಅನ್ಕೋ ತಿರ್ಗಾಡಿದ್ರೆ ಅವ್ರು ಸ್ಟ್ರಿಕ್ಟ್ ಅದಾರ, ಅದ ನಿಮಗ ಆಗಿ ಬರುದಿಲ್ಲ. ಏನ್ರಿ ಸರ್ ಕಡು ಟೆಸ್ಟ್ ತಗೋತಾನಂತ ಇಲ್ಲೇ ಅರ್ಧ ತಾಸು ಟೈಮ್ ಮಾಡಿದ್ರಿ, ಇನ್ನು ಕ್ಲಾಸ್ ಯಾವಾಗ ತಗೋತೀರಿ ಅಂತ ನಾವ ಪ್ರಿನ್ಸಿಪಾಲ್ ಹಂಗ ಅನ್ಬಾರ್ದು. ಇವ್ರಿಗೆ ಇವ್ರು ಗಾಂಡ್ ನೋಡಿ ಹೊತ್ತಿಗೆ ಹೋದ್ರು ಸುಮ್ಮಿರ್ಬೇಕ. ಎಂತ ವೈಚಿತ್ರ್ಯಗಳದಾವ ಅಂತಂದ್ರೆ, ಈಗ ಯಾವರೇ 10,001 ರೂಪಾಯಿ ದೇಣಿಗೆ ಕೊಟ್ರಿ ಅಂದ್ರ ಸುಡ್ಲಾರ್ದಷ್ಟ ಐತಿ, ಕೊಟ್ಟಿದ್ದಾನಲ್ಲ ಅನ್ನೋದು ಉದ್ರಿ ರೈಟ್ ಆಗಿಲ್ಲ. ದಾನಿಗಳನ್ನ ನಾಶ ಮಾಡೋರು ಯಾರು ಅಂದ್ರೆ ಪಬ್ಲಿಕ್. ನೀವು ನೋಡಿ, ನೀವು ಗೊತ್ತಾರ ಅಬ್ಸರ್ವ್ ಮಾಡಿರೋ, ಏನ್ ಬೇಕಾದ್ ಹೇಳ್ರಿ ನೀವು, ಅದಕ್ಕೆಲ್ಲ ಉಲ್ಟಾ ಮಾತಾಡೋದು. ಅದ್ರಾಗ ಏನದಾವ 100 ಪುಸ್ತಕ ಎಲ್ಲ ಒಂದ್ ನಮೂನಿ ಅದಾವಳ್ರಿ, 100 ಪುಸ್ತಕ ಬರೆಯುವುದು ಅಂತ ಅದೇ ಕೆಲಸ. ಇಡೀ ಜೀವನವನ್ನ ತೊಡಗಿಸಿಕೊಂಡಾಗ 12 ಪುಸ್ತಕ ತಯಾರಾಗ್ತಾವ. ಒಂದು ಪುಸ್ತಕ ಬರಿಬೇಕು ಅಂದ್ರೆ ಈಗ ನಾ ಒಂದು ಸುಮ್ಮನೆ ಒಂದು 27 ಮಂದಿ ಆರ್ಟಿಕಲ್ ಬರೆಯುವುದ್ರೊಳಗನ ಈಗ 6 ತಿಂಗಳ. ಯಾಕೆ ಅಂತಂದ್ರ ಅದು ದಾಖಲೆ ಆಗ್ತೈತಿ. ದಾಖಲೆಗಳನ್ನ ಸುಮ್ಮನೆ ಕಾಟಾಚಾರಕ್ಕೆ ಬರೆದ್ರೆ ಅದು ಸರಿ ಆಗುದಿಲ್ಲ. ಮುಂದೆ ಹೋಗಿ ಯಾರೋ ಒಬ್ಬರ ನೋಡ್ತಿರ್ತಾರೆ. ಯಾಕೆ ಈ ಮಾತು ಹೇಳ್ತಾನಂತಂದ್ರೆ, ಸಾಧನೆ ಅಷ್ಟು ಅದಿರಿಲ್ಲ. ಇಡೀ ಜೀವನವನ್ನು ತೊಡಗಿಸ್ಕೋಬೇಕು. ಸಾಮಾಜಿಕ ಬದುಕಿನೊಳಗೆ ಎಷ್ಟೋ ಜನ ಸಮಾಜಕ್ಕಾಗಿಯೇ ತಾವು ಮೀಸಲಿಟ್ಟು ತಮ್ಮ ಮನಿಮಾರ ನೋಡ್ಲಾರದ ತ್ಯಾಗ ಮಾಡಿ, ಅಂದ್ರೆ ಅಂಥ ಮಹತ್ವಪೂರ್ಣ ಸಾಧನೆ ಮಾಡಿದಂಥವ್ರು ಬದುಕಿನೊಂದಿಗೆ ಜೀವನದೊಂದಿಗೆ ಈ ಕೆಲಸ ಮಾಡಬೇಕು. ಆದ್ದರಿಂದ ವಿವೇಕಾನಂದರು ಬರೀತಾರೆ, ತ್ಯಾಗ ಮತ್ತು ಸೇವೆ ಈ ದೇಶದ, ಈ ನೆಲದ ಅವಳಿ ಸಂದೇಶಗಳು, ಅವಳಿ ಆದರ್ಶಗಳಿವು. ತ್ಯಾಗ ಇರಬೇಕು, ಸೇವಾ ಮನೋಭಾವ ಇರಬೇಕು. ನಮ್ಮ ಸೇವಾ ಮನೋಭಾವ ಇರೋದಿಲ್ಲ, ಅಲ್ಲೇ ಏನಾದ್ರು ಸಿಗ್ತದೆ ಅಂತ ವಿಚಾರ ಮಾಡತಕ್ಕಂಥ ಕಾಲಘಟ್ಟ. ಆದ್ದರಿಂದ ಪ್ರಾಮಾಣಿಕರು ಇಲ್ಲ ಅಂತಲ್ಲ, ಗುರುತಿಸೋದಿಲ್ಲ ನಾವು. ಅವ್ರಿಗೆ ಯಾರು ಮಾತು ಎತ್ತಿ ಒಂದೆರಡು ಒಳ್ಳೆಯ ಮಾತುಗಳನ್ನ ನಾವು ಅವ್ರಿಗೆ ಹೇಳೋದಿಲ್ಲ. ಎಲ್ಲರಲ್ಲಿ ಒಂದು ಸೂಕ್ತ ಬಯಕೆಯೊಳಗೆ ಏನೇನೋ ಅದ್ಭುತ ಶಕ್ತಿಗಳದಾವ.
ಅದೇನು ಲಕ್ಷಗಟ್ಟಲೆ ಕೋಟಿಗಟ್ಟಲೆ ವ್ಯವಹಾರ ಅಲ್ಲ. ಇದೇನು ಏನು ಎಷ್ಟು ಮಾಡ್ತೈತೆ, ನಮಗೇನು ಕಡಿಮೆ ಬರ್ತೈತೆ? ಚಾಲ್ತಿ ಇದ್ದವ್ರಿಗೆ, ಒಳಗಿದ್ದವ್ರಿಗೆ ಸಂಬಳ ಬರ್ತೈತಿ, ಹೊರಗೆ ಬಂದವ್ರಿಗೆ ಪೆನ್ಷನ್ ಬರ್ತೈತಿ. ಏನು ತುಂಬ ಹೊತ್ಕೊಂಡು ಮಲ್ಕೊಂಡ್ರು ದುಡ್ಡು ಬರ್ತೈತಿ. ಇದ್ರ ಬಗ್ಗೆ ನಾವು ಯಾರು ಕಲ್ಪನಾ ಇಲ್ಲ. ಬರೀ ಕಲೆಕ್ಷನ್ ಮಾಡಿದ್ರೆ ದೇರ್ ಇಸ್ ನೋ ಯೂಸ್. ಅದಕ್ಕೆ ಕನಕದಾಸರ ಬರೀತಾರೆ, ಹೋಗಿಸದೆ ಈ ಹಬ್ಬರಕ್ಕೆ ಗಳಿಸಿದ ಅರ್ಥ ಅಪಾರ್ಥ ಕಾಗಿನೆಲೆ ಆದಿಕೇಶವನ ಭಕ್ತ ಮುಕ್ತ ಅಂತ. ನಾವು ಅಡ್ಡ ಮುಕ್ತ ಆಗಲು ಸಾಯ್ತಾನ, ಸಾತ್ರತ್ ಮುಕ್ತ ಅನ್ಸ್ಕೋತೀವಿ ನಾವು. ಸಾಧಕರು ಯಾರು ಸತ್ ಮುಕ್ತರಾಗಿಲ್ಲ. ಇದ್ದ ಜೀವಂತಿ ಇದ್ದಾಗನ ಮುಕ್ತಿ. ಮುಕ್ತಿ ಅಂದ್ರೆ ಸತ್ ಹೋಗುದಂತ ಅರ್ಥ ಐತೆ ನಮಗೆ. ಮುಕ್ತಿ ಅಂತಂದ್ರೆ ಬಿಡುಗಡೆ, ಒಳಗಡೆಯ ಕಾಕಲಾಟಗಳಿಂದ ಮುಕ್ತನಾಗುವುದಕ್ಕೆ ಮುಕ್ತಿ ಅಂತಾರೆ. ಆದ್ದರಿಂದ ನಾವು ಇವೆಲ್ಲ ನಮಗೆ ತಿಳಿತಾವ, ಪರಿಪಾಲನೆ ಮಾಡೋದು ಸ್ವಲ್ಪ ವಾಚ್ಯ. ಎಷ್ಟು ಸಾಧ್ಯ ಐತೋ ಅಷ್ಟ. ನಮ್ಮ ಒಳಗಡೆ ಸುಪ್ತ ಬಯಕೆ ಒಳಗ ಅದ್ಭುತಗಳದಾವ, ಅದನ್ನು ಗುರುತಿಸೋರು ಬೇಕಲ್ಲ. ಶಿಕ್ಷಕರಾಗಿರ್ತಕ್ಕಂಥವ್ರು ಅದು ವಿದ್ಯಾರ್ಥಿಗಳ ಮಸ್ತ್ ಎಲ್ಲ ಲೆಸನ್ ನೋಡ್ಕಿಟ್ಟರು ಬರೆದು ನಮ್ಮ ಡಿಗ್ರಿ ಒಳಗೆ. ಅವಾಗ ಏನ ಸಂತಿ ಎಷ್ಟು ಚಂದ ಅಕ್ಷರ ಬರೆದಿಲ್ಲ ಅಂತ ನಾವು ಕೇಳಿ ಬಂದ್ರೆ, ಸರ ಇನ್ನ ನಿನ್ನೆ ರಾತ್ರಿ ಲೈಟ್ ಇದ್ದಿದ್ದಿಲ್ಲ ಹೇಳ್ತಾಳೆ. ಲೈಟ್ ಇದ್ರು ಹಂಗ ಬರೀತಾಳ, ಊರ್ ಮಧ್ಯಾಹ್ನ ಬರೆಸಿದ್ರು ಅಷ್ಟ ಚಂದ. ಆದ್ರೆ ಹೇಳುವ ರೀತಿ ಅಂತ, ಲೈಟ್ ಇದ್ರೆ ಇದ್ರ ಅಪ್ಪನಂಗ್ ಬರಿತೀನಿ ಇರ್ತಾಳ. ಏನೋ ದೋಸ್ತ ಎಟ್ ದಪ್ಪ ಆಗಿಲ್ಲ ಅಂದ್ಬಿಡಿ, ಇನ್ನ 3 ದಿನ ಅಂದ್ಬಿಟ್ಟಿಲ್ಲ ದೋಸ್ತ ಅಂದ್ರೆ. ಹೇಳುವ ರೀತಿ ದಾಹ ಇಲ್ಲಿ ಬರೀ ಅದ ಒಂದ್ ಸ್ವಲ್ಪ ಏನಪ್ಪ 500 ಪೆಂಟ್ ಬೆಲ್ಲ ಬೆಳಗ್ಗೆ ಅಂದ್ರ ಏನಾದ್ರು 2 ನೀರು ತಪ್ಪಿದ್ವಿ ಸರ್ ಅಂತಾರ. ಇನ್ನೊಂದು 10-20 ಪೆಂಟ್ ಹಾಕಿದ್ದು. ಆದ್ರೆ ಇಳುವರಿ ಇಂಥ ಅದ್ಭುತಗಳು ಎಲ್ಲರಲ್ಲಿ ಇರ್ತಾವ. ಅದನ್ನ ಗುರುತಿಸುವಂತ ಸಾಮರ್ಥ್ಯ ನಮಗಿರಬೇಕು. ಇದೇನು ಮಹಾ ದೊಡ್ಡ ಸಾಧನೆ, ದೊಡ್ಡ ಇವನ್ನೆಲ್ಲ ಸತ್ಕಾರ ಮಾಡೋದೇನು ಮಹಾ ಅಲ್ಲ. ಒಂದು ಕಡೆಗೆ ಕೂಡಿ ಆಮೇಲೆ ಅವರೆಲ್ಲ ಕರೆಗೆ ಹೋಗೊಟ್ಟು ಬರ್ತಾರಲ್ಲ, ಬಹಳ ದೊಡ್ಡದು. ಅದಕ್ಕೆ ಒಂದು ಮಾತು ಬರ್ತೈತಿ, ಜಗವನ್ನ ಮುದ್ದಿಸೋದು ಅದೇ ಕೆಂದು ಕೊರಗದಿರು. ನೀವು ನೋಡ್ಬಿಡ್ತಾರೆ, ಜಗತ್ತು ನಮ್ಮನ್ನು ಬಾ ಅನ್ನವಲ್ರಿ, ಕರಿವಲ್ರು, ನಮ್ಮನ್ನು ಸತ್ಕಾರ ಮಾಡುವಲ್ರು, ನಮ್ಗೆ ಯಾರು ಕೇಳವಲ್ರು, ರಗಡಿ ಚಲೋ ಅದೀವ್ರಿ, ರಗಡಿ ಎಲ್ಲಾ ಮಾಡಿವ್ರಿ, ಒಬ್ರು ಕ್ಯಾರಿ ಅನ್ನವಲ್ರಿ ಅಂತ ಅನ್ಕೊಂತ ತಿರ್ಗಾಡ್ಲಕ್ಕೆ ಅನ್ಬೋದಿಲ್ಲ. ಜಗವನ್ನ ಮುದ್ದಿಸೋದು ಅದೇ ಕೆಂದು ಕೊರಗದಿರು, ಮಗುವು ನೀಂಪೆತ್ತರಿಗೆ ಲೋಕಕ್ಕೆ ಸ್ಪರ್ಧಿ. ಹೆಗಲ ಹೊರೆ ಹುಟ್ಟಿದವರಿಗೆಲ್ಲ ಇರುತ್ತೀರಿ, ನಿನ್ನ ರಗಡೆಗೆ ಯಾರಿಗೂ ಬಿಡುವ ಮಂಕುತಿಮ್ಮ. ನೀ ಮಟ ಪಿಂಡಿ ಅಂದ್ರೆ ಸೌಡಿ ಯಾರಿಗೈತಿ? ನಿಮ್ಮ ಅವ್ವ ನಿಮ್ಮ ಅಪ್ಪಗೆ ಅಷ್ಟ ಮಗ ನೀ, ಈ ಲೋಕಕ್ಕೆಲ್ಲ ಕಾಂಪಿಟೇಟರ್ ನೀ. ಏನ ಸತ್ಕಾರ ಮಾಡಿದ್ರೆ ಏನ್ ಬಂದಂಗ ಅಂತ ಹಿಂಗ್ ವಿಚಾರ ಮಾಡ್ಲಾಕತ್ತಿದ್ರ ಒಳ್ಳೆಯ ಸಾಧಕರ ಹಣ್ಣು. ಅದಕ್ಕೆ ನಾವು ಎಲೆಮರೆಯ ಕಾಯಂತೆ ಆಗಿ ಸಾಯ್ಬಾರ್ದು, ಎಲೆಯನ್ನ ಸರಿಸಿ ಓಪನ್ ಬರ್ಬೇಕು ನಾವು. ಇದು ಈ ಕಾಲಘಟ್ಟ. ನಾವ್ ಏನ್ ಮಾಡಿದಂಗ. ಆದ್ದರಿಂದ ಇವು ಎಲ್ಲ ಸತ್ಕರಿಸುವವರು ಇರಬೇಕು, ಸತ್ಕಾರಕ್ಕೆ ಯೋಗ್ಯರಾಗಿರ್ತಕ್ಕಂಥ ಪರ್ಸನಾಲಿಟಿ ಇದ್ದವರು ಇರಬೇಕು. ಸತ್ಕರಿಸುವಂತ ಅದೆಲ್ಲ ರಾಜ ಮಹಾರಾಜರು ದೊಡ್ಡ ದೊಡ್ಡ ಎಲ್ಲ ವಿದ್ವಾಂಸರನ್ನೆಲ್ಲ ಕರೆದು ಅವ್ರನ್ನ ಸತ್ಕಾರ ಮಾಡ್ತಿದ್ರು ಒಂದು ಕಾಲಕ್ಕೆ. ಅವರಿಗೆಲ್ಲ ಉಪಜೀವನಕ್ಕೆ ಅನುಕೂಲ ಮಾಡಿಕೊಡ್ತಿದ್ರು, ಕಲಾವಿದರನ್ನ, ಕ್ರೀಡಾಪಟುಗಳನ್ನ. ಹೀಗೆ ಈಗಲೂ ಕೂಡ ಪರಿಪಾಠ ಐತಿ. ಆದ್ರೆ ಅದು ಕಾಟಾಚಾರಕ್ಕಾಗಲ್ಲ. ಈಗ ದೊಡ್ಡ ದೊಡ್ಡ ಪೈಲ್ವಾನರಿದ್ರು. ಕರ್ನಾಟಕ ಈ ದೇಶದ ಮೊದಲನೇ ಹಿಂದ್ ಕೇಸರಿ ಶ್ರೀಪತಿ ಕಂಚನಾಡೆ ಕರ್ನಾಟಕದವ, ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಯಕ್ಷಂಬನವ. ಮಹಾರಾಷ್ಟ್ರದೊಳಗೆ 1 ಕೋಟಿ ಜಾಗ ಅವ್ನು ಕೊಟ್ಟಾರ. ಅಲ್ಲಿ ಸಂದರ್ಶನಕ್ಕೆ ಕೊಲ್ಲಾಪುರ ಹೋಗಿದ್ವಿ. 1.5 ತಾಸು ಹಿಡ್ಕೊಂಡು ಕೂತಾವನ. ಯಾಕಂದ್ರೆ ಯಾರು ನಮ್ಗೆ ಏನೂ ಮಾಡಿಲ್ರಿ, ಕರ್ನಾಟಕದವ್ರ ಸಹ ಏನೂ ಮಾಡಿಲ್ಲ. 1.5 ತಾಸು ಮಾತಾಡಿದ್ರೆ ನಿನ್ನ ಬಟ್ಟೆಗೆ ಹನುಮಂತಿಯವ್ರಿಗೆ ಗಟ್ಟರೆ ಕೆಲಸ ಮಾಡ್ಯಾನಂತ ನಾವು ಖುಷಿ ಪಡ್ತಾನ. ನಾವೇನೋ ಸುಮ್ಮನೆ ಒಂದು ಎಲ್ಲ ಆಲ್ಬಮ್ ತಗೊಂಡು ಎಲ್ಲ ಪೈಲ್ವಾನ ತಪ್ಪೇತಿದ್ದು ಫೋಟೋ ಬಿಟ್ಟು ಎಲ್ಲ ತಗೊಂಡು ಹೋಗಿ ಆಲ್ಬಮ್ ತೋರಿಸಿದೆ. 1.5 ತಾಸು ಕೂತ ಮಾತಾಡಿದ. ನಾನೇನು ಒಂದು 10-15 ವರ್ಷ ಕುಸ್ತಿ ಹಿಡಿದಿರ್ಬೇಕು, ನಿಮ್ದು ಏನ್ ನಿಮ್ದು ಸಾಮರ್ಥ್ಯರೇ ಅಂತ ಅಂತಾನವ ನನಗೆ. ಈ ದೇಶದ ಮೊದಲ ಹಿಂದ್ ಕೇಸರಿ ಅವ ಯಾವ ಆಂಗಲ್ ಮೇಲೆ ನಮ್ಮನ್ನ ಖುಷಿ ಪಟ್ಟ. ಹಂಗೆ ಖುಷಿ ಪಡೋರಿಗೆ ಇರಂಗಿಲ್ಲ ಅಲ್ಲ, ಆನಂದ ಪಡೋರು ಇರ್ತಾರೆ. ಆನಂದ ಪಡ್ಲಾಕ ಅವಕಾಶ ಕೊಡ್ಬೇಕಲ್ಲ. ನೀವು ಜೋಕ್ ಹೇಳಿದ್ರೆ ನಗ್ತಾರು. ಅವಾಗ ಮಾರಿ ಗಂಟ ಕೊಡಿಗೆ ಗಪ್ಪರ ಕುಂಡ್ರಂಗ್ ಮಾಡಿದ್ರೆ ಆದ್ರೆ ನಗವ್ರೆ ಯಾರ ಅದಕ್ಕವ
ಒಬ್ಬ ಹಾಸ್ಯ ಮಾತುಗಾರನನ್ನು ಕರೆಸಿದ್ರು. ಆ ಮಾತುಗಾರ ಎಲ್ಲ ಒಂದು 200 ಮಂದಿ, ಒಂದು 200 ಮಂದಿ ಒಟ್ಟ ಜಗದಾಡಿದ್ರು, ಒಟ್ಟ ನಗಬೇಡ್ರಿ ಅಂತ ಮಾತಾಡ್ಕೊಂಡು ಬಂದಿದ್ರು. 200 ಮಂದಿ ಹಿಂಗೆ ಸಭಾ ಕುಂತತಿ. ಅವ ಎಲ್ಲಾ ನಮ್ಮಲ್ಲಿ ಪ್ರಯೋಗ ಮಾಡಿ ನೋಡಿದ. ಎಲ್ಲೆಲ್ಲಿ ಯಾವ್ಯಾವ ಜಾಗದಾಗ ಯಾವ ಜೋಕಕ್ಕೆ ನಗತಿದ್ರು ಅವನ್ನೆಲ್ಲ ಪ್ರಯೋಗ ಮಾಡಿ ನೋಡಿ. ಅವಾಗ ಒಬ್ಬ ಮನುಷ್ಯ ಅವ್ರು ಕೂಡ ಮಾತಾಡ್ಲಾರ್ದವ ಒಬ್ಬ ಮೇನ್ ಗೇಟಿಗೆ ಬಂದು ಇತ್ತಿದ್ದವ. ಇದೆಲ್ಲ ನೋಡಿ ಅವ ನೋಡಿ ಕೈ ಉರಿ ಎದ್ದೆದ್ದು ಜಿಗದಾಡಿ ಚೀರಾಡಿ ನಗಲಾಕೈತಿ ನಾವು. ಅದನ್ನ ಏನಪ್ಪ ಇಷ್ಟು ಮಂದಿ ಎಲ್ಲ ಗಪ್ಪ ಹಿಡಿದು ಕೂತಾರ, ನೀರು ನಕ್ಕಿ ಸಾಕಂತೀವಿ, ಖುಷಿ ಪಡಪ್ಪಾದ ಸಾಹೇಬ್ರ ನೀವು ಹೇಳಂಗ್ ಹೇಳ್ರಿ, ನೀವು ಮಾಹಿತಿಲ್ಲ ಇಷ್ಟು ಒಂದು ತಾಸಾತ್ ಮಾತಾಡಿ ನೀವು ನಗಸಲಕತ್ತೀರಿ, ಒಬ್ಬನು ಮಿಟ್ಟತ್ತು ಮಿಸುಕಲ್ಲ, ಅವನ್ ನೋಡಿ ನನಗೆ ನಗಿ ಬಂದಲ್ಲ. ಇವ್ರು ಏನಾರೇ ಅದಾರ, ಇವ್ರು ಕಲ್ ಅದಾರೋ ಮೂರ್ತಿ ಅದಾರೋ, ನಗುವುದು ಸಹಜ. ನಗಲಿಲ್ಲ ಅಂದ್ರ ಮುಖಕ್ಕೆ ಲಕ್ಷಣ ಇಲ್ಲ ಅಂತ ಅರ್ಥ, ನಗಲಿಲ್ಲ ಅಂದ್ರೆ ಜಡ್ ಆಗೈತೆ ಅಂತ ಅರ್ಥ. ಸೆರಗಿನ ಮರಿಯಾಗ ಜುಮ್ಕಿ ತೋರಿಸಬೇಡ, ಸೆರಗಿನ ಮರಿಯಾಗ ಜುಮ್ಕಿ ತೋರಿಸಬೇಡ, ಬೆರಗಿನ ನಗಿಯ ಮುಖ ತೋರ ಮಾರಾಯ್ತಿ ಮರಗಿಸಬೇಡ ನನ್ನ ಜೀವ ಅಂತ ತ್ರಿಪದಿ ಒಳಗೆ ಬರೀತಾನ. ಎಲ್ಲಾ ಡ್ರೆಸ್ ಗೀಸ್ ಎಲ್ಲ ಸಿಲ್ಕ್ ಸಾಡಿ ಎಲ್ಲೆಲ್ಲಿ ಜಾಗ ಆಯ್ತು ಅಲ್ಲಿ ಎಲ್ಲ ಗೋಲ್ಡ್ ಆಭರಣ ಎಲ್ಲಾ ತಂದು ಕೊಟ್ಟಾನ. ತಂದು ಕೊಟ್ಟ ಮೇಕಪ್ ಮಾಡ್ಕೊಂಡು ಇವ ಮೇನ್ ಗೇಟ್ ದಾಟಿ ಇವ ನಿಂತಾನೆ ಯಜಮಾನ ಗಂಡ. ಆಕಿ ಬಂದು ಬಾಗಿಲಿಗೆ ನಿಂತಾಳು. ನಿಂತ ಕೂಡಲೇ ನೋಡ್ತಾಳ, ಜಗಳಾಡದವ್ರ ಗತೆ ಮರಗಡ ಬಿರ್ಸಾಗಿ ಮುಖದೊಳಗ ಡ್ರೆಸ್ ಎಲ್ಲ ಚಲೋ ಮಾಡ್ಯಾಳ, ಆದ್ರ ಮಾರಿ ಒಳಗೆ ಜಗಳದ ಲಕ್ಷಣ ಇದ್ದು ಗಾಬರಿ ಆದ ಯಜಮಾನ. ಸೆರಗಿನ ಮರಿಯಾಗ ಜುಂಕಿ ತೋರಿಸಬೇಡ, ಬೆರಗಿನ ನಗಿಯ ಮುಖ ತೋರ ಮಾರಾಯ್ತಿ ಮರಗಿಸಬೇಡ ನನ್ನ ಜೀವ ಅಂದ. ಅವ ಇನ್ನ ಏನಾರ ತರುದು ಉಳಿದಕ್ಕನ ತಿಳ್ಕೊಂಡಾನ. ಹಿಂಗ್ಯಾಕಿ ಅಂತ ನಗು ಪ್ರಸನ್ನತೆಯ ಸಂಖ್ಯೆ. ಮುಖಕ್ಕೆ ಮುಗುಳು ನಗೆಗಿಂತಲೂ ಆಕರ್ಷಕವಾದ ಸೌಂದರ್ಯ ಬೇರೊಂದಿರಲಾರದು ಅಂತ ಹೇಳ್ತಾರೆ. ಆದ್ದರಿಂದ ನಗಬೇಕು ಅಂತ, ನಗುವುದು ಸಹಜ ಧರ್ಮ. ಖುಷಿ ಪಡಬೇಕು, ಖುಷಿಯ ಲಕ್ಷಣ ನಗು ಅಂತ ಅದ್ಭುತವಾಗಿರ್ತಕ್ಕಂಥ ಸಾಧನೆ ಮಾಡಿದಂಥವರೆಲ್ಲ ಹಾಸ್ಯಗಾರರು ಅದಾರ, ಆಮೇಲೆ ಚಿಂತಕರು ಅದಾರ. ಇವೆಲ್ಲ ನಮ್ಮ ಗುರುನಾಥ್ ಅವರು ಎಲ್ಲ ಹೇಳೋದ್ರೊಳಗೆಲ್ಲ ಚಿಂತನದ ಗುರುನಾಥ ಬಹಳ ವಂಡರ್ಫುಲ್ ಇವನ್ನೆಲ್ಲ ಬರೀತಾರೆ. ಆಮೇಲೆ ಇದು ಕೃಷಿ ಇದರ ಮೇಲೆ ನಮ್ಮ ಗಿರ್ಗಾವಿ ಅವರು ಬರೀತಾರೆ. ಅವರು ಕೃಷಿ ಲೇಖನದ ಶೀರ್ಷಿಕೆ ನಾನು ಲೇಖನದೊಳಗೆ ಬರೆದಿ, ನಾನು ಕೃಷಿ ಲೇಖನದ ಶೀರ್ಷಿಕೆಗಳನ್ನು ನೋಡಿದ್ರೆ ಆಶ್ಚರ್ಯ ಅದ್ಭುತವಾಗಿರತಕ್ಕಂಥ ಶೀರ್ಷಿಕೆಗಳನ್ನು ಕೊಡ್ತಾರೆ. ಇವೆಲ್ಲ ಒಳಗಡೆ ಇರತಕ್ಕಂಥ ಪ್ರತಿಭೆಗೆ ಸಾಕ್ಷಿಯಾಗಿ ಇವರೆಲ್ಲ ಕೆಲಸ ಮಾಡ್ತಾರೆ. ಅವರನ್ನ ನಾವು ಸುಮ್ಮನೆ ಒಂದು ಸತ್ಕಾರ ಮಾಡಿ ಅಭಿನಂದನೆ ಅವರಿಗೆ ಸಲ್ಲಿಸಿದ್ರೆ ನೋಡಿ ಅವ್ರಿಗೆ ಒಂದು ಹೊಸ ಎನರ್ಜಿ ಬರ್ತೈತಿ ಅಂತ ಒಂದು ಕಲ್ಪನೆ. ಹಂಗ ಬರಬೇಕು ಅಂತ ಅಡ್ಡಿ ಇಲ್ಲ, ಚಲೋ ಮಾಡಿದ್ರಿ ಅಂತ. ಈ ಪತ್ರಿಕೆ ಹೊಡೋದು ಗೋಲ್ಡ್ ಮೆಡಲ್ ರ್ಯಾಂಕ್ ಗೊಂಡರು ಹುಡುಗರನ್ನ ಯಾಕೆ ಫೋಟೋ ಹಾಕ್ತಾರ ಅಂತಂದ್ರ ಮತ್ತೊಬ್ಬ ಹುಟ್ಲಿ ಅಂತ. ಈ ಒಳ್ಳೆಯ ದಾನ ಧರ್ಮ ಪರೋಪಕಾರ ಮಾಡತಕ್ಕಂಥವ್ರನ್ನ ಸತ್ಕಾರ ಮಾಡೋದು ಯಾಕಂದ್ರೆ ಮತ್ತೊಬ್ಬ ದಾನಿ ಹುಟ್ಲಿ. ತ್ಯಾಗ ಮನೋಭಾವ, ತ್ಯಾಗವನ್ನ ಕಲ್ಸಕ್ ಬರೋದಿಲ್ಲ. ಕಲಿಸಿದುಡು ಎಂಬುರ್ಕುಮೆ ಸಲ್ಲರಿತ ಕವಿತ್ವಂ ನಿಸರ್ಗ ಸುಭಗಂ ರತಿ ರಸ ರಸಿಕತೆ ತನ್ನಿಂ ತಾನೇ ತಲೆ ದೌರ್ಪದಲ್ಲದೆ ಬರ್ಕುಮೆ ಕಲಿಸಿಬಡಿ. ಕಲಿಸಿದ್ರೆ ಬರೋದಿಲ್ಲ, ಭಕ್ತಿ ಕಲ್ಸಕ್ ಬರೋದಿಲ್ಲ. ತನ್ನ ದೆಸೆಯ ದೇಸುದಿನ ಬಿದ್ದಡೇನು ಮನತನ್ನ ಹರಿದ ಬಳಿಕ ಕೆನೆಯಿಲ್ಲದ ಮೊಸರು ಕಡೆದರೆ ಅಲ್ಲಿ ಒಂದು ಹಣಿತುಪ್ಪವಿಲ್ಲ ಕಾಣ ರಾಮನಾಥ ಅಂತ ಹೇಳಿ ಆದ್ಯವಚನಕಾರ ತಿಳಿದಾಸಿ ಮೈ. ಈಗ ನಾವು ಗುಡ್ಯಾಗ ಕುಣಿಸಿದರೆ ಏನು ಮೆಂಟಲಿ ಆ ನಮೂನಿ ನಾವು ವೀಕ್ ಇದ್ದೀವಿ ಅಂತಂದ್ರೆ ಎಲ್ಲಿ ಕುಣಿಸಿದೀವಿ. ಆದ್ದರಿಂದ ಎಲ್ಲ ಈ ಕಾರ್ಯಕ್ರಮಗಳನ್ನು ಮಾಡೋ ಉದ್ದೇಶ ಏನು ಅಂತಂದ್ರೆ ಇದು ಏನು ಮಹಾ ದೊಡ್ಡ ಹಾನಿ ಆಗುವಂತ ಕೆಲಸ ಅಲ್ಲ. ವಾದೂರಿ ನಮ್ಮ ಅಂತ ಅನ್ಕೋಬಾರ್ದು. ಎಲ್ಲೋ ಒಂದು ನಿಟ್ಟಿನೊಳಗೆ ಅದು ಜಮಾ ಹಾಕಿರ್ತೈತಿ ಅಂತ. ಅದಕ್ಕನ್ನು ಕೊಟ್ಟದ್ದು ಕೆಟ್ಟಿದ್ದೇನೆ ಬೇಡ ಅಂತ ಸರ್ವಜ್ಞ. ಈ ಜಗತ್ತನ್ನು ಅಬ್ಸರ್ವ್ ಮಾಡಿದಂಥವ್ರು ಕನಕದಾಸರೆಲ್ಲ ಬರೀತಾರೆ ಇವನ್ನೆಲ್ಲ ಇಂಥ ಮಾತು. ಅವರೆಲ್ಲ ಇಡೀ ಲೋಕವನ್ನ ಅಬ್ಸರ್ವ್ ಮಾಡಿದವರು, ಅವಲೋಕನ ಮಾಡಿದವರು, ಸತ್ಯ ಸಂಗತಿಗಳನ್ನ ಲೋಕದ ಮುಂದೆ ಇಟ್ಟಂತವ್ರು. ಇನ್ನು ನಾವು ಓದ್ಲಿಲ್ಲ ಅಂತಂದ್ರೆ ಅಥವಾ ಕೇಳಿಲ್ಲ, ಒಂದು ಕೇಳಬೇಕು ಇಲ್ಲ ಓದ್ಬೇಕು, ಇಲ್ಲಂದ್ರೆ ಒಂದು ಶಬ್ದ ಬರುವುದಿಲ್ಲ, ನಮ್ಗೆ ಗೊತ್ತಿರಲಿಲ್ಲ. ಓದಲಿಲ್ಲ ಮತ್ತು ಕೇಳಲಿಲ್ಲ ಅಂತ ಶ್ರವಣಾರೆ ಮಾಡಬೇಕು. ಈಗ ಅವರು ಜವಾರಿ ಒಳಗ ಮಾತಾಡಿದ್ರು, ಆದ್ರೆ ಅದು ಪಾರಮಾರ್ಥ ಒಳಗಡೆ ಚಿಂತನೆ ಇಲ್ಲ, ಆಧ್ಯಾತ್ಮಿಕ ಚಿಂತನೆ ಇಲ್ಲ. ಇಂಚಲದ ಭಾರತೀ ಶಿವಾನಂದ ಮಠದ ಇಂಚಲ ಅವರ ಪರಮ ಭಕ್ತ ಅಂತ. ಅವು ಯಾವ ಜವಾರಿ ಏನು, ಈಗ ನಿಮ್ಗೆ ನಮ್ಮೆಲ್ಲ ಭಜನಾ ಮೇಳ ಐತಿ,
100 ಗಟ್ಟಲೆ ಭಜನಾ ಪದಗಳನ್ನ ಕಂಠಪಾಠ ಹೇಳ್ತಾರೆ, ಮಂಗಳಾರತಿ ಪದ ಹೇಳ್ತಾರೆ. ನಮ್ಮ ಮಂಗಳಾರತಿ ಪದ ಒಬ್ಬರಿಗೆ ಒಬ್ಬರು 50 ಗಟ್ಟಲೆ ಕಂಠಪಾಠ ಹೇಳ್ತಾರೆ ಮಂಗಳಾರತಿ ಪದ. ಅವ್ರಿಗೆ ಹೆಂಗ್ ಬರ್ತಾವ್ರೆ, ಇವ್ರು ಓದಂಗಿಲ್ಲ ಅವರು. ಬರೀ ಕೇಳಿಕೆಯಿಂದ ಇಂತಹ ಅದ್ಭುತವಾಗಿರುವಂತಹ ಸಂಗತಿಗಳು ಬರ್ತಾವ. ಮತ್ತು ಕೃಷಿ ಒಂದು ಪ್ರಾಕ್ಟಿಕಲ್ ಜ್ಞಾನ, ಆಮೇಲೆ ಪ್ರಾಯೋಗಿಕ ಜ್ಞಾನವನ್ನು ಕೂಡ ಕೊಟ್ಟರು. ಅವರೆಲ್ಲ ತಗೊಂಡು ಅವರೆಲ್ಲ ಮನೆತನದೊಳಗೆ ದೊಡ್ಡ ಕಲಾವಿದರು. ಸಂಗ್ಯಾಬಾಳ್ಯ ಬಯಲಾಟದ ಮನೆತನದವರು ರಾಜ್ಯ ಮುಕ್ತಾಂಜನ ದೊಡ್ಡ ಕಲಾವಿದರು. ಸುಮಾರು 5 ದಶಕಗಳವರೆಗೆ ಆ ಕಲೆಯನ್ನ ಇಡೀ ನಾಡಿನ ತುಂಬ ಎಲ್ಲ ಹಂಚಿ ಖುಷಿ ಪಟ್ಟಂಥವ್ರು. ಈಗ ನಾವಲಿಗೆ ಸಂಗ್ಯಾಬಾಳ್ಯ ಆಗಿದ್ದಾರೆ. ಅದಕ್ಕಿಂತ ಮೊದಲು ಅಂತಹ ಒಂದು ಅದ್ಭುತ ಕಲಾವಿದರೆಲ್ಲ ಎಲ್ಲರೂ ಅವರು ಮನೆತನದವರೇ ಆಗಿದ್ರು. ಈಗ ಆ ಕೀರ್ತಿ ಒಂದು ಕಾಲಕ್ಕಿತ್ತು. ಈಗ ಮೊಮ್ಮಗನ ಕಾಲಕ್ಕೆ ಇಂಟರ್ನ್ಯಾಷನಲ್ ಒಂದು ಅಂತಾರಾಷ್ಟ್ರ ಮಟ್ಟದೊಳಗೆ ಕೃಷಿ ಇದರೊಳಗೆ ಅವರಿಗೆ ಪ್ರಶಸ್ತಿ ಬಂದಿತ್ತು. ಅವನ್ನೆಲ್ಲ ವಿಮಾನದೊಳಗೆ ಕರೆಸ್ಕೊಂಡು ಅಲ್ಲಿ ದೊಡ್ಡ ಉತ್ಸವ ಮಾಡಿ ಪ್ರಗತಿಪರ ರೈತರು ಅಂತ ತಿಳ್ಕೊಂಡು ಅವರನ್ನು ಮೆನ್ಷನ್ ಮಾಡಿದ್ರು. ಅದಕ್ಕೆ ಒಂದು ಕೃಷಿಕರು, ಕ್ರೀಡಾ ಇವರು ಈಗೆಲ್ಲ ದೊಡ್ಡ ದೊಡ್ಡ ಕುಸ್ತಿಪಟುಗಳಿದ್ರು. ಒಂದು ಕಾಲಕ್ಕೆ ಊರೆಲ್ಲ ಮೇಯಿಸಿ ಅವನ್ನ ಕಳಿಸ್ತಿದ್ರು. ಈಗ ಆ ಊರುಗಳಿಗೆ ಹೆಸರ ಏನು ಅಂತಂದ್ರೆ ಆ ಪೈಲ್ವಾನನ ಮೇಲೆ ಹೆಸರಿತ್ತು. ಈಗ ದಾವಲನ್ನ ಆಸಂಗಿ ಅಂತ ತಿಳ್ಕೊಂಡ ಪೋಸ್ಟ್ ಕಾರ್ಡ್ನಲ್ಲಿ ಬರೀತಿದ್ರು. ಮರಣಿಗಪ್ಪನ ಪಡಸಲಿಗೆ ಅಂತ ಬರೀತಿದ್ರು. ಆಮೇಲೆ ರಾವತಪ್ಪನ ಆಳ್ವಾಳ ಅಂತಿದ್ರು. ಈಗ ತಿರುಗಿ ಆ ಊರಾಗ ಪೈಲ್ವಾನ್ಗಳಿಲ್ಲ. ಕಾಲಾಂತರದೊಳಗೆ ಅನೇಕ ಬದಲಾವಣೆಗಳಾಗ್ತವೆ. ಅಂತಹ ದೊಡ್ಡ ಪೈಲ್ವಾನರು ಅಂತವ್ರು ಹೆಸರು ಅದು ಅಲ್ವಾಳ ಅಲ್ಲ. ಅವ್ರದ್ದು ಅಡ್ಯಾಸರ ಬೇರೆ ಇತ್ತು. ಊರಿನ ಪೈಲ್ವಾನರು ಇಡೀ ಕರ್ನಾಟಕ ಮಹಾರಾಷ್ಟ್ರದೆಲ್ಲ ಅರ್ಥ ಸೇಫ್ ಇದ್ದಂಥ ಪೈಲ್ವಾನಗಳಿಗೆ ಸದ್ಯ ಸಿಗುದಿಲ್ಲ. 1 ಕ್ವಿಂಟಲ್ 20 kg ತೂಕದವರು ಅವ್ರು ನೋಡಿದ್ರು. ಆ ಕಾರಣಕ್ಕಾಗಿ ಅವ್ರನ್ನ ಎಲ್ಲ ನಾವು ಒಂದಿಟ್ಟು ನೋಡಿದವ. ಆಮೇಲೆ ಥಿಯೇಟರ್ ಕುಸ್ತಿ ಎಲ್ಲ ಬಂದು ಬಿಡ್ತಿದ್ವಿ. ಜಾತ್ರೆ ಕುಸ್ತಿ ಅಂತೂ ಕಾಯಂ. ಹಿಂಗಾಗಿ ನಾನ ಒಂದು ಆಲ್ ಇಂಡಿಯಾ ಲೆವೆಲ್ ಕುಸ್ತಿಪಟು ಆಗ್ಬೇಕು, ಕಾಲೇಜ್ ಲೆವೆಲ್ ಹೋಗುತ್ತೆ. ಕಷ್ಟಪಟ್ಟು ವ್ಯಾಯಾಮ ಮಾಡಿದ್ರೆ ಆಗ್ಲಿಲ್ಲ. 3ನೇ ಚಾನ್ಸಿ 3ನೇ ಸ್ಥಾನ ಬಂತು. ಅದಕ್ಕೆ ಇನ್ನು ನನಗೂ ಆಗ್ಲಿಲ್ಲ. ಆಲ್ ಇಂಡಿಯಾ ಲೆವೆಲ್ ಒಳಗೆ ಕರ್ನಾಟಕದೊಳಗೆ ಎಷ್ಟು ಪವರ್ಫುಲ್ ಪೈಲ್ವಾನ್ ಇರ್ತಾರ ಅವ್ರನ್ನೆಲ್ಲ ಒಂದು ಕೈ ನೋಡೋಣ ಅಂತ ಹೇಳಿ ಅವರ ಭಾವಚಿತ್ರ ಮನೆಗೆ ಹೋಗಿ ತಗೊಂಡು ಸಂದರ್ಶನ ಮಾಡಿ 150 ತನ ಪೈಲ್ವಾನರನ್ನ ದೊಡ್ಡ ಗ್ರಂಥ ಇರುವಂತ ಒಂದು ಪುಸ್ತಕ ತಯಾರು ಮಾಡಿದೆ. ಆ ಒಂದು ಯಾಕೆ ಅಂತಂದ್ರೆ ಅದು ಈ ರೀತಿ ಸನ್ಮಾನ ಮಾಡಿದಂಗೆ ಅಂತ ಒಂದು ಗೌರವಿಸಲು ಈ ನಾಡಿನ ಸಂಸ್ಕೃತಿ ಪರಂಪರೆ ಅದು. ಏನು ಈಗ ಮಾಡ್ಲಾಕತ್ತೆ ಇಲ್ಲ, ಈಗ ಪ್ರಮಾಣ ಹೆಚ್ಚಾಗ್ಯಾವ. ಆದ್ರ ಸನ್ಮಾನಗಳು ಹೆಂಗಿರ್ಬೇಕು ಅಂತಂದ್ರ ಮಾಲೆಗಳಿರ್ಬೇಕು, ಶಾಲೆ ಇರಬೇಕು, ಆಮೇಲೆ ಜೊತೆಗೆ ಹಣ್ಣು ಹಂಪಲ ಇರಬೇಕು. ಇದು ಪೂರ್ಣ ಅಡಿಕೆ ಚೀಟಿ ಅಥವಾ ಎಲೆ ಅಡಿಕೆ ಕೊಟ್ಟಂದ್ರೆ ಊಟ ಪೂರ್ಣ. ಬಡೆ ಸ್ವಲ್ಪ ಆಗ್ಯಾ ಹೊಡಿ ನಡ್ರಿ ಅನ್ನಂಗಿಲ್ಲ, ತರಿಸಿ ಕೊಡ್ಬೇಕು. ಅವಾಗ ಊಟ ಪೂರ್ಣ ಆಗೈತಿ. ಹಂಗ ಈ ಹಣ್ಣ ಏನ್ ಕೊಡುವುದು ಆರೋಗ್ಯದ ಸಂಕೇತ ಅದು. ಆದ್ರಿಂದ ಇಷ್ಟು ಪ್ರಮಾಣದೊಳಗೆ ಇವೇನು ದೊಡ್ಡ ಹಾನಿ ಆಗುವಂಥವಲ್ಲ. ನಾವು ಹಂಗ ಅನ್ಕೋತೀವಿ, ಹಾನಿ ಆದ್ರಿ ಒಟ್ಟು ಅಂತ ಏನೂ ಆಗುದಿಲ್ಲ. ಹಂಗ ಪಟ್ಟು ಕುದಿಯಲು ಬೇಡ, ಇಟ್ಟು ಹಂಗಿಸಬೇಡ, ಇಷ್ಟಿಷ್ಟು ಮುಂದರಿ ಅಂದಿರಬೇಡ, ಇವು ಮುಟ್ಟ್ಯಾವ ಶಿವನ ಸದರಿಗೆ. ಅದಕ್ಕೆ ಇವೆಲ್ಲ ಏನು ಅಂತಾರೆ, ಜನಪದ ಆಗಲಿ ನಿಮ್ಗೆ ಯಾವುದೇ ಕಾವ್ಯ ಸಾಹಿತ್ಯ ಎಲ್ಲ ಕೃತಿಗಳಲ್ಲೂ ಮೌಲಿಕವಾದಂಥ ವಿಚಾರಗಳಿರ್ತಾವೆ. ನಾವು ಸುಮ್ಮನೆ ನಮ್ಮ ಹೆಸರು ಹಾಕಿಲ್ರಿ, ನಾವು ಇದ್ರ ಮಾಡಿಲ್ರಿ, ಅವೆಲ್ಲ ಸುಮ್ಮನೆ ಅವ್ ಏನು ಯಾರ ಹೆಸರು ಹಾಕಿದ್ರು ಸಹಿತ ಏನಿಲ್ಲ. ಆದ್ದರಿಂದ ಧರೆಯ ಬದುಕೇನವರ ಗುರಿಯೇನು ಫಲವೇನು, ಪರಿಮಳಸು ಬಡಿದಾಟ ಬರಿ ಪರಿಭ್ರಮಣೆ, ತಿರುತಿರುಗಿ ಹೊಟ್ಟೆ ಹೊರಕೊಳ್ಳುವ ಮೃಗ ಖಗಕ್ಕಿಂತ ನರನು ಸಾಧಿಸುವುದೇನು ಅಂತ ಡಿಗಿಬಿಡು. ತಿರುತಿರುಗಿ ಹೊಟ್ಟೆ ಹೊರಕೊಳ್ಳುವಂತ ಕಾಡು ಪ್ರಾಣಿ, ಎಲ್ಲ ಪ್ರಾಣಿಗಳು ಆ ಕೆಲಸ ಮಾಡ್ತಾವ, ಮಲ್ಕೋತಾವ, ತಿಂತಾವ, ಏನಾದ್ರು ಮಾಡ್ತಾವ. ಆದ್ರೆ ಮನುಷ್ಯ ಪ್ರಾಣಿಗೆ ಒಂದು ವಿವೇಕ ಇದೆ. ಯಾವ ಶಕ್ತಿ ನಮ್ಮನ್ನು ಈ ಲೋಕಕ್ಕೆ ತಂದೈತೆ ಆ ಶಕ್ತಿಯನ್ನು ಪ್ರತ್ಯಕ್ಷ ಕಾಣತಕ್ಕಂಥ ಅದ್ಭುತ ಶಕ್ತಿ ಮನುಷ್ಯನಿಗೆ ಒಬ್ಬರಿಗೆ ಕೊಟ್ಟ, ಬೇರೆ ಯಾರಿಗೆ ಕೊಟ್ಟಿಲ್ಲ. ಆದ್ರಿಂದ ದೇವರು ಇರ್ಲಾರ್ದ ಮನುಷ್ಯನ ಗತಿ ಇಲ್ಲ, ಮನುಷ್ಯ ಇಲ್ಲ ದೇವ್ರ ಗತಿ ಇಲ್ಲ. ಪರದೈವವನ್ನು ತೊರೆಯೇ ಗತಿ ನರನಿಗಿಲ್ಲ ದಿಟ್ಟ. ನರನನ್ನು ತೊರೆದರೆ ದೇವರಿಗೆ ಗತಿ ಇಲ್ಲ. ಹಿಂಗ ಒಂದಕ್ಕೊಂದು ಭಕ್ತ ಮತ್ತು ಭಗವಂತ, ಭಕ್ತನಿಗೆ ಭಗವಂತ ಮಣಿಯೋ, ಆಮೇಲೆ ದೇವರು ಭಕ್ತನಿಗೆ ಅನಿಸ್ತಾನೆ, ಮತ್ತೆ ಯಾರಿಗೆ ಅನ್ಸುತ್ತೆ? ಭಕ್ತನಿಗೆ ಒಬ್ಬನಿಗೆ ಭಗವಂತನನ್ನ ಪ್ರಶ್ನೆ ಮಾಡೋದು ತಾಕತ್ತೈತಿ. ಆದ್ರಿಂದ ಈ ಎಲ್ಲ ಓವರಾಲ್ ಏನೈತಿ ಅಂತಂದ್ರೆ ಇವು ನಮ್ಮ ಬದುಕನ್ನು ಸ್ವಚ್ಛಗೊಳಿಸುವ, ಹಸನ್ಮುಖಿಗಳನ್ನಾಗಿ ಮಾಡುವ, ಆಮೇಲೆ ಸುತ್ತ ಒಂದು ಗುಡ್ ಅಟ್ಮಾಸ್ಫಿಯರ್ ಕ್ರಿಯೇಟ್ ಮಾಡುವುದಕ್ಕೆ ಮೌಲಿಕವಾದಂಥ ವಿಚಾರಗಳು. ಆದ್ರಿಂದ ನಾವು ಈ ನಿಟ್ಟಿನೊಳಗೆ ಏನು ದೊಡ್ಡ ನಾವು ಮಾಡೋದು ಏನು ಸಾಧನೆ ಅಲ್ಲ. ಅವರು ಇಂಥ ಒಂದು ಸ್ಥಳವನ್ನು ಕೊಟ್ಟು ವಸತಿ ಅವರು
ಯಾವತ್ತು ಅವ್ರು ಮತ್ತು ನಾನು ಇವಕ್ಕೆಲ್ಲ ಕೆಲವು ಇವರೆಲ್ಲ ನಮ್ಮ ಸ್ಟೂಡೆಂಟ್ ಅದಾರ ಒಂದಿಷ್ಟೇ ಗೌರ್ಮೆಂಟ್ ಸರ್ ಭಾಳ ಕಾಸು ಅದಾರ. ಹೀಗಾಗಿ ಒಂದಿಟ್ಟು ಏನು ಹೇಳಿದ್ರೆ ಕೇಳ್ತಾರೋ, ಕಾರ್ಡ್ ಕೊಟ್ಟು ಬರ್ರಿ ಇವ್ ಕೊಟ್ಟು ಬರ್ರಿ ಅಂದ್ರೆ ಯಾರು ಕೇಳ್ತಾರ, ಒಬ್ಬ ಮರ ದೊಡ್ಡ ತೆಲಿ ಆಗ ಅಂತಾರ ಭಾಳ ಲೇಟಾಗಿ ಮಾಡೋದು ಸಹಿತ. ಅದಕ್ಕೆ ಈ ಹೊಳತಿನೊಳಗೆ ಈ ಕಾರ್ಯಕ್ರಮ ಮಾಡಿಲ್ಲ. ಎರಡು ಜೀವಾರಿದು ಮೀಟಿಂಗ್ ಕರೀದು ಇದು ನಮ್ಮದೇನಲ್ಲ, ವೈಯಕ್ತಿಕ ಅಲ್ಲ. ಇದು ವೈಯಕ್ತಿಕ ಮಾಡಿದ್ರೆ ಇದಕ್ಕೆ ಬೆಲೆ ಇಲ್ಲ. ಅದಕ್ಕೊಂದು ಬ್ಯಾನರ್ ಐತಿ. ಕನ್ನಡ ಸಾಹಿತ್ಯ ನಮ್ಮ ಸಂತೋಷ್ ತಲುಪಿರಿ ಅವರು, ಸರ್ ನೀವು ಏನ್ ಮಾಡ್ತೀರಿ ಮಾಡಿ ನಾವು ಇರ್ತೀವ್ರಿ, ನೀವು ಮಾಡ್ಲಿಲ್ಲ ಅಂದ್ರು ನಾವು ಮಾಡಿದ್ದಕ್ಕೆ ನೀವು ಬ್ಯಾನ್ ಹಾಕ್ತೀರಿ ಅಂತಿಲ್ಲ. ಆಗೋದಿಲ್ಲ, ಆಗ್ಲಿಲ್ಲ ಅಂದ್ರೆ ಬಿಡ್ರಿ. ಆದ್ರೆ ಅವರು ಏನೈತೆ ಅಂದ್ರೆ ಸರ್ವಿಸ್ನಾಗ ಅದಾರ. ಅವ್ರ ನಾವು ಓಪನ್ ಅದೀವು, ಸರ್ವಿಸ್ನಾಗ ಅದಾರ ಅಂದ್ರೆ ಅವ್ರಿಗೆ ತ್ರಾಸ ಆಕಾವ. ಈಗ ನಾವೆಲ್ಲ ಹೈಸ್ಕೂಲ್ ಟೀಚರ್ ಅದಾರ, ಸಾಯಂಕಾಲ 6ಕ್ಕೆ ಬರ್ರಿ ಅಂತಂದ್ರೆ ಅವರೆಲ್ಲ ಹೈರಾಣಾಗಿ ಬಂದಿರ್ತಾರೆ. ನಾವು ಮಲ್ಕೊಂಡು ಎದ್ದಿರ್ತೀವಿ ಆರಾಮ್, ಮತ್ತ ವ್ಯತ್ಯಾಸ ಆಗ್ತೈತಿ. ಅದರಿಂದ ಅವರಿಗೆ ಬಹಳಷ್ಟು ದಾಖಲಾಟಗಳಿರ್ತಾವ. ಆಮೇಲೆ ಸರ್ಕಾರಿ ಇದ್ರೊಳಗೆಲ್ಲ ನಿಮಗೆಲ್ಲ ಗೊತ್ತೈತಿ ಭಾಳ ಜನ. ಅದರಿಂದ ಈ ಕಾರ್ಯಕ್ರಮ ಮಾಡುವಾಗ ಅನೇಕರು ನಮಗೆಲ್ಲ ಬೆಂಬಲಾಗಿ ನಿಂತಿರ್ತಾರೆ, ಕರೆದಾಗ ಬರ್ತಾರೆ. ಒಂದು 10 ಮಂದಿ ಸಾಕು. ಒಂದು ಊರಾಗ ಒಂದು 25 ಮಂದಿ ನಂಬರ್ ಬಂದಿದ್ರೆ ಇಡೀ ಊರು ನಡೀತೀವಿ. ಕರೆ ಹಂಗಿರುವುದಿಲ್ಲ. ಇಲ್ಲೊಂದು ಹೇಳ್ತಾರ, ಅಲ್ಲಿ ಹೋಗಿ ಮಾಸ್ತ್ ಇವನು ಏನು ಮಾಡ್ತಾರೆ. ಇವನು ಮಾಡೋದ್ರಿಂದ ಒಡೆದು ಬಿಡ್ತೈತೆ. ಆಗ ಸಂಘ ಬಡಿತಾವ, ಬಹಳ ಸಿಲ್ಲಿ ಮೇಟರ್ದಿಂದ ಸಂಘ ಬಡಿತಾವ. ಆದ್ದರಿಂದ ಆ ಸಂಘವನ್ನ ಬಡಿತಕ್ಕಂಥವ್ರನ್ನ ಸುಮ್ಮನೆ ಪ್ಲೀಸ್ ಮಾಡುದು ಇಲ್ರಿ, ನೀವೆಲ್ಲ ಹ್ಯಾಂಗ್ರಿ ಕೊಂಡಾಡ್ತಾನೋ. ಆದ್ದರಿಂದ ನಾವೆಲ್ಲ ಒಕ್ಕಟ್ಟಾಗಿ ಸಾಹಿತ್ಯಿಕವಾಗಿ, ಸಾಹಿತ್ಯಿಕ ಯಾವುದು ಜಾತಿ ಮತ ಪಂಥ ಇರುವುದಿಲ್ಲ. ಯಾರು ಬೇಕಾದವ್ರು ನಾವು ಸತ್ಕಾರ ಮಾಡಬಹುದು, ಯಾರನ್ನ ಬೇಕಾದವ್ರನ್ನ ಕರಿಬಹುದು. ಒಳ್ಳೆಯ ಮಾತುಗಾರನ ಇಲ್ಲಿ ಬರಮಾಡಿಕೊಂಡಿರುವ ಸುಮ್ಮನೆ ಒಂದೆರಡು ಸಂಗತಿ ಗೊತ್ತಾಗ್ತವೆ. ಸಂಗತಿಗಳು ಗೊತ್ತಾಗಬೇಕು ಅಂದ್ರೆ ಅವ್ರವ್ರ ಎಕ್ಸ್ಪೀರಿಯನ್ಸ್, ಅವ್ರವ್ರ ಅನುಭವ ಬೇರೆ ಇರ್ತೈತಿ. ಈಗ ಒಬ್ಬರನ್ನ ಬೇರೆ ಅವ್ರನ್ನ ಮಾತಾಡ್ಸಿದೀವಿ ಅಂದ್ರೆ ಅವ್ರ ಅನುಭವನ ಬೇರೆ ಇರುತ್ತೆ. ಬಹಳ ಒಳ್ಳೆಯ ವಿಚಾರಗಳನ್ನ ಪ್ರಕಟ ಮಾಡ್ತಿರ್ತಾರೆ. ಅವರು ಪರಿಸರದೊಳಗೆ ಬೇರೆ ಬೇರೆ ಕಡೆ ಬೆಳೆದಿರ್ತಾರೆ. ಇವೆಲ್ಲ ಈ ಹಿನ್ನೆಲೆಯೊಳಗೆ ನಾವು ಈ ಕಾರ್ಯಕ್ರಮ ಮಾಡ್ತೀವಿ ಹೊರತಾಗಿ ಇದರೊಳಗೆ ಅನ್ಯಥಾ ಏನೂ ಇಲ್ಲ. ಅವ್ರು ಕೊಟ್ಟರು ಇವ್ರು ಕೊಟ್ಟರು ಏನಿಲ್ಲ. ಯಾರು ಒಬ್ರಿಗೆ ಕೊಟ್ಟರೆ ಕಾರ್ಯಕ್ರಮ ಆಗುತ್ತೆ. ಆದ್ದರಿಂದ ಅವರೇ ಖರ್ಚು ಮಾಡಿದ್ರು, ಇವರೇ ಖರ್ಚು ಮಾಡಿ ಖರ್ಚು ಮಾಡಿದ್ರೆ ಏನಾಗುವುದು ಏನೈತಿ. ಆದ್ದರಿಂದ ಒಂದು ಸ್ವಲ್ಪ ಔದಾರ್ಯ ಇರಬೇಕು. ಔದಾರ್ಯ ಈ ನೆಲದ ಮೌಲ್ಯ. ಉದಾರಿಗಳು ಇರಲಿಲ್ಲ ಅಂತಾರೆ ಸಾಮಾಜಿಕ ಕಷ್ಟ ಮಾಡಕ್ಕೆ. ಇದೆಲ್ಲ ನಿಸರ್ಗ ನಮಗೆ ಕೊಟ್ಟಿದ್ರೊಳಗೆ ಸ್ವಲ್ಪ ಹಂಚ್ಕೊಂಡು ಮಾಡಿ ಮತ್ತ ಅಸಮಾಧಾನ ಮಾಡ್ಕೋಬಾರ್ದು. ಅಸಮಾಧಾನ ಮಾಡ್ಕೊಂಡಿವಿ ಅಂತಂದ್ರೆ ನಮಗನ ತಾಪಕ್ಕೆ. ಈಗ ನಾವು ರ್ಯಾಂಕ್ ಬರಬೇಕಂತ ಓದಿದ್ರಿ ಅಂದ್ರೆ ಬರ್ಲಿಲ್ಲ ಅಂದ್ರೆ ನೋವಾಕೈತಿ. ವರ್ಷಾನ್ಗಟ್ಟೆ ನಾಳ್ಬೇಕೈತಿ. ಸುಮ್ಮನೆ ಅಭ್ಯಾಸ ಮಾಡೋದು. ನಾವು ಅಭ್ಯಾಸ ಮಾಡಿದೀವಿ ಅಂದ್ರೆ ರ್ಯಾಂಕ್ ಬಂದಿರ್ಬೇಕು. ಅಟ ಬರಬೇಕಂತ ಮಾಡೋದಲ್ಲ, ನಮ್ಮ ಕೈಯೊಳಗೆ ಇರುವುದಿಲ್ಲ. ನಾವು ಬಹಳ ಚಲೋ ಅನಿಸ್ಕೋಬೇಕಂತ ಮಾಡೋದಲ್ಲ, ಸುಮ್ಮನೆ ಮಾಡಿಬಿಡು. ಮತ್ತೆ ಎಲ್ಲರೂ ಮರ ರಿಟೈರ್ ಆಗಿ ಮರ ಇವ್ರು ಸುಮ್ಮನೆ ನೋಡಪ್ಪ ದೊಡ್ಡ ತಿಳಿವೇನೆ ಹಿಂಗೆಲ್ಲ ಅಂತಾರೆ. ಅನಿಸ್ತೈತೆ, ನನಗೆ ಅನಿಸ್ತೈತೆ, ನಿಮಗೂ ಅನ್ಸುತ್ತ. ನಾವೇನು ಹಂಗಿಲ್ರಿ ಅನ್ಲಾಕ್ ಬರುದಿಲ್ಲ. ತ್ರಾಸ ಬರ್ತಾವ, ಮನಿ ಕೆಲಸಗಳು ಇರ್ತಾವ, ಏನೋ ಇರ್ತಾವ. ಕರ್ಮಗುಲ್ಯನ ಬರ್ಲಾಕ ಆಗುದಿಲ್ಲ. ಅದಕ್ಕೆ ಇವೆಲ್ಲ ಗಿರ್ಲಾಂಗವ್ರೆ ಸರ ನೀವು ಒಟ್ಟು ಕಾಳಜಿ ಮಾಡಿಬಿಡ್ರಿ. ಹಿಂಗೆಲ್ಲ ಸುಮ್ಮನೆ ಮಾತಿನಿಂದಲೇ ಹುಡುಗಿಸ್ಬೇಕ. ನಡೀಕೆ ಆಗ್ಲಿಲ್ಲ ಅಂತಂದ್ರೆ ಬಿಡ್ಲಿ, ಹಂಗೂ ಅನ್ನಂಗಿಲ್ಲ. ಆದ್ದರಿಂದ ಇವೆಲ್ಲ ನಡಿಬೇಕು ಅಂತಂದ್ರೆ ಎಲ್ಲ ಒಂದು ಒಕ್ಕಟ್ಟಿರ್ಬೇಕು. ದುಡ್ಡು ಯಾರೇ ಕೊಟ್ಟಿದ್ದಾರೆ, ಏನಾರೇ ಮಾಡಿದ್ದಾರೆ. ಆದ್ರೆ ಎಲ್ಲರೂ ಸೇರಿ ಇಲ್ಲಿ ಕರೆದು ಕೂಲಿನ ಬಂದು ನಮ್ಮ ಮೇಡಮ್ ಅವರು ಅದು ಬಯಕೆ ಬರುವುದರ ಕಣಸನಿ ಅಂತಲ್ಲ ಮೊದಲು ಜನ. ಅದಕ್ಕೆ ನಾವು ಬಯಸಿದ್ದೀವಿ. ಅವು ಮನ್ನಿಸಲ ಅವರು ತಂದು ಅವರು ನಮಗೆ ಮಹಿಳಾ ಇದರೊಳಗೆ ತಾಲೂಕಿನೊಳಗೆ ಯಾರು ಬರಮಾಡಿಕೊಂಡು ಅಂತ ಭಾಳ ದಿನ ಎಲ್ಲ ವಿಚಾರ ಮಾಡಿದ್ವಿ. ಅವರು ಇವತ್ತೇ ಇಲ್ಲಿ ಸರ ಈಗ ಲೀಟ್ರ್ ಸರಿ ಆಗುದಲ್ಲ, ನಿಮಗೆ ನಾವು ತೊಂದರೆ ಅದಾವ ಮನ್ಯಾಗ ಅಲ್ಲೇ ಇಲ್ಲಿ ಹೋಗುದು ಐದು ಕರೆ. ಆದರೂ ನಾ ಬರ್ತಾನೆ ಅಂತ ತಿಳ್ಕೊಂಡು ಅವ್ರು ಬಂದು ಕಾರ್ಯಕ್ರಮವನ್ನು ಉದ್ದೇಶಿಸಿ ಅವ್ರಿಗೂ ಕೂಡ ಇದೆಲ್ಲ ಗೊತ್ತಾಯ್ತಂತ. ಅಂದ್ರೆ ಮುಖಾಮುಖಿ ಆಯಿತು ಅಂತಂದ್ರೆ ಅವರಿಗೆ ಈ ಕುರಿತು ಮಾತನಾಡುವುದಂತ ಹೇಳಕ್ಕೆ ಒಂದು ನಮೂನಿ ವಿಷಯ ಸಂಗ್ರಹ ಆಗ್ತೈತಿ. ಆದ್ದರಿಂದ ನಾವು ಇದೆಲ್ಲ ಸೇರಿವಿ. ಎಲ್ಲರೂ ಹೊರಮುಖಿದ್ದಾರೆ. ನಮ್ಮ ಇವರೆಲ್ಲ ಪ್ರವೀಣ್ ಕುಲಕರ್ಣಿ ನ್ಯಾಷನಲ್ ಲೆವೆಲ್ ಅವಾರ್ಡ್ ಅವರೆಲ್ಲ ಅವ್ರು ಎಷ್ಟು ಕಷ್ಟಪಡ್ತಾರೆ, ಎಷ್ಟು ಬರೀತಾರೆ ವೃತ್ತಿಯೊಳಗೆ. ಇವೆಲ್ಲ ನಾವು ಹೆಂಗೆ ಬರೀತಾರ ಎಲ್ಲ ಎಲ್ಲ ಗೊತ್ತದವಳ ಹಿಂಗೆ ಅನ್ಕೋತ ಹೋಗ್ಬಾರ್ದು. ಹಂಗೆ ಮಾಡಿದ್ರಿ ಅಂತಂದ್ರೆ ನಾವು ಬೆಳವಣಿಗೆಯನ್ನು ಕುಂಠಿತ ಮಾಡ್ತೀವಿ. ಇಲ್ಲ ಅಡ್ಡಿಲ್ಲ ಅಡ್ರಿ ನಡೆಸಿರಿ, ಚಲೋ ಮಾಡ್ಲಕತ್ತೀರಿ ಅಂತ ಅಂದ್ರಿ ಅಂದ್ರೆ ಒಂದು ಮಿಸ್ಟೇಕ್ ಆತವ, ಇದು ಆತವ, ಇದು ಆಮೇಲೆ ಏನಾರ ಮಿಸ್ಟೇಕ್ ಆಗ್ತಾವಲ್ಲ ಅಂತ ಕೇಳಬೇಕು. ಯಾವಾಗ ಇದೇನು ಕರೆಕ್ಟ್ ಐತೆ ಅಂತ ಒಬ್ಬರಿಗೆ ತೋರಿಸ್ಬೇಕು. ಈ ಕಾರ್ಡ್ ಮಾಡುವಾಗ ಎಷ್ಟು ನಮೂನೆ ಆಗೈತೆ. ನಾವು 3 ತಾಲೂಕಿನ ಶಿಕ್ಷೆ ಕೊಡುವಾಗ ಫೋಟೋ ಅವ್ರದ್ದು ಇರ್ತಿತ್ತು, ಹೆಸರು ಬೇರೆ ಅವ್ರದ್ದು ಇರ್ತಿತ್ತು. ಹಿಂಗೆ ಒಂದು 100 ಮಂದಿನೆಲ್ಲ ಕಲೆಕ್ಷನ್ ಮಾಡುವಾಗ ಒಂದು 1.5 ತಿಂಗಳು ಭಾಳ ಹೈರಾಣ. ಯಾಕಂದ್ರೆ ಇಂಟ್ರೆಸ್ಟ್ ಇರುವುದಿಲ್ಲ ಅವ್ರಿಗೆ. ಫೋಟೋ ಕೊಡೋಣ ಜಗ್ಗನ ಅಂತ ಕೊಡ್ಬೇಕಿಲ್ಲ ಮಸ್ತ್.
ಯಾಕೆ ಕೋಟ್ ಗಿಟ್ ಹಾಕೊಂಡು ಎಲ್ಲ ಇದ್ದು ಚಲೋ ಫೋಟೋ ಕೊಡಿ ಅಂತಂದ್ರೆ ಕೊಡಂಗಿಲ್ಲ, ಬ್ಯಾನರ್ ಮಾಡ್ಸೋದೈತ್ರಿ ಚಲೋ ಬಿಡು ಅಷ್ಟು ಬ್ಯಾಸರ ನಮ್ಮ ಮಂದಿ. ಅದಕ್ಕೆ ಹೇಳಿನ ನಮ್ಮ ಸರ್ಗಳು ಭಾಳ ಮಂದಿ ಸರ್ಗಳು ಡ್ರೆಸ್ ಮಾಡ್ಕೊಳಕ್ ಸೈಕಿ ಬ್ಯಾಸರ ಇವ್ರಿ. ಅದು ಹುಡುಗರು ಏನಂತಾವು ಸರ್ ಬಂದ್ಬಿಡ್ಲೆ ಸರ್ ನಿನ್ನೆ ಮನೆಗೆ ಹೋಗಿ ರೀತಿ ಸರ್ ಇಲ್ಲಿ 100 ಹುಡುಗರು ನೋಡ್ತಾವಂದ್ರೆ ನಾವು ಹೆಂಗಿರ್ಬೇಕು? ಅದು ಕೂಡ ಅಷ್ಟೇ ನೋಡಿ. ಅದಕ್ಕೆ ಬಟ್ಟೆ ಕೂಡ ಸದ್ದಿಲ್ಲದೆ ಮಾತನಾಡುತ್ತದೆ ಅಂತ ಅವು ಕೂಡ ಹುಡುಗರು ಕೂಡ ಭಾಳ ಮಹತ್ವ. ಅದರಿಂದ ಆಸಕ್ತಿ ಕಳ್ಕೋಬಾರ್ದು. ಆಸಕ್ತಿ ಕಳ್ಕೊಂಡಿವಂದ್ರೆ ಏನಾಗ್ತಿ ನಿರಾಶೆ ಆಗ್ತೈತಿ. ಎಲ್ಲೇಳೋ ಯಾವ ಕಾರ್ಯಕ್ರಮ ಯಾವ ಮಾರಾಯ ಹೋಗಿ ಹಿಂಗೆ ಮಾತಾಡಬಾರದು, ಏನ್ ನಡೆದೈತೆ ನೋಡೋಣ ಅಂತೇಳಿ ಹೋಗ್ಬೇಕು. ಈಗ ನೋಡಾಗ ಹಳ್ಳಿ ಒಳಗದು NSS ಕ್ಯಾಂಪ್ ಮಾಡಿರ್ತೈತಿ, ನ್ಯಾಷನಲ್ ಇದು ಅದು ರಾಷ್ಟ್ರೀಯ ಸೇವಾ ಸಂಘಗಳು. ಅದನ್ನ ಅಗಿಸಾಕೊಂಡಿರ್ತಾರ ಹೊರತಾಗ ಏನಾರು ನೋಡೋದು ಕುರ್ಚಿ ಹಾಕಿರ್ತಾರೆ ಎಲ್ಲರೂ ಕೊಡಿರ್ಬೇಕಲ್ಲ. ಇಂಥ ನಿರಾಸೆಯ ಮನೋಭಾವ, ತಿರಸ್ಕಾರ, ಯಾವುದನ್ನು ತಿರಸ್ಕಾರ ಮಾಡಬಾರ್ದು ನಾವು. ಅದರಿಂದ ಏನೋ ಕಾರ್ಯಕ್ರಮ ಇದ್ದರೆ ಸುಮ್ಮನೆ ಕೇಳಬೇಕು. ಸಾಧ್ಯ ಆದ್ರೆ ಹೋಗಿ ಕೇಳಬೇಕು. ನಮ್ಮನ್ನೇನಾರು ಕೇಳಿದ್ರೆ ನಾವು ಎರಡು ಮಾತಾಡಬೇಕು. ಅದಕ್ಕೆಲ್ಲರೂ ಅನಿಸಿಕೆಗಳನ್ನು ಹೇಳಿದ್ವಿ. ಇದು ಸುಮ್ಮನೆ ಅಭಿನಂದನಾ ಉದ್ದೇಶ ಏನು ಅಂತ ಒಂದು 4-6 ಮಂದಿನ ಇಲ್ಲಿ ಸರ್ಕಾರ ಮಾಡೋಣ, ಇವನ ಸಾಹಿತ್ಯ ಸ್ವರೂಪ ವೇದಿಕೆಯನ್ನು ಸ್ವಲ್ಪ ಜಾಗೃತಿ ಮಾಡೋಣ, ಈ ಎಲ್ಲ ಉದ್ದೇಶದಿಂದ ಇದನ್ನೆಲ್ಲ ಮಾಡಿದ್ದೈತಿ. ಇದು ಮತ್ತೊಂದು ಬೇರೆ ಏನಿಲ್ಲ. ಭಾಳ ಇವೆಲ್ಲ ಕಾರ್ಯಕ್ರಮ ಮಾಡಕತ್ತಾನ. ಇಲೆಕ್ಷನ್ ನಿಂದಿರ್ಬೇಕಿದ್ದೀರಿ ನಾವು ನಮ್ಮ ದುಡ್ಡು ಮನೆಯಿಂದ ಬಸ್ ಸ್ಟ್ಯಾಂಡ್ ಹೋಗ್ಬಿಡ್ದು ಹಸರಕ್ಕಾವು. ನಾವು ಇಡೀ ಸರ್ವಿಸ್ 36 ಸರ್ವಿಸ್ ನಾಲ್ಕು ಒಳ್ಳೆ ಹಾಕಿದ್ದು ಬಸ್ ಸ್ಟ್ಯಾಂಡ್ ಹೋಗಿ ಹಸರು ಮಾಡ್ತಾರೆ. ನಾವು ಇಲೆಕ್ಷನ್ ಮಾಡೋಣ. ಇದು ಹಿಂಗೆ ಟ್ರೆಂಡ್ ಹಿಂಗೆ ಕೇಳೇ ಬಿಡುದ. ಇವ್ರಿಗೆ ಸ್ವಲ್ಪ ಕನ್ನಡ ಸಾಹಿತ್ಯ ಆಮೇಲೆ ಅಂತ ಸಾಹಿತಿಗಳು ಅನೇಕ ಬರಹಗಾರರ ಅವ್ರನ್ನ ಗುರುತಿಸಿ ಅವ್ರ ಲೇಖನದ ರೂಪದೊಳಗೆ ನಾಡಿನ ಚರಿತ್ರೆ ಒಳಗೆ ದಾಖಲು ಮಾಡೋದು ಉದ್ದೇಶಿಸಿದ್ದಾರೆ. ಬೇರೆ ಏನಿಲ್ಲ. ಅದಕ್ಕೆ ಅಂತ ಏನು ತಿಳ್ಕೊಳಕ್ಕೆ ಹೋಗ್ಬೇಡ್ರಿ. ಏನೋ ಈ ಒಂದು ವೇದಿಕೆ ಐತಿ, ಅವರು ಈ ಒಂದು ಸ್ಥಳ ಅವಕಾಶ ಮಾಡಿಕೊಡ್ತಾರೆ. ಅದಕ್ಕಾಗಿ ಯಾವುದಾದ್ರೂ ಒಂದು ಚಲನಶೀಲತೆ ಅಂತಂದ್ರೆ ಇವನ್ ಅಂತ ಬರೀ ಭಾಷಣ ಅಷ್ಟೇ ಅಲ್ಲ, ಭಾಷಣಕಾರನ ಕರೆಸಿ ಮುಖಾಮುಖಿಯಾಗಿ ಕೇಳ್ತಕ್ಕಂಥದ್ದು ಕೂಡ ಅದು ಪರಂಪರೆ. ಆ ರೀತಿ ಮಾಡ್ತಾ ಇಲ್ಲಿವರೆಗೆ ಬಂದೀವಿ. ತಾವೆಲ್ಲ ಬಂದಿರಿ. ಮತ್ತು ಗಟ್ಟಿಮುಟ್ಟಾದಂಥ ಯಾವ ಒಬ್ಬರು ಇದ್ರೊಳಗೆ ಕಡಿಮೆ ಆಗಿತ್ತು. ಆಡಿಯನ್ಸ್ ಭಾಳ ಇಡೀ 200 ಗಂಟೆ ಇರಬೇಕಂತ ಇಲ್ಲ, ಗಟ್ಟಿಯಾಗಿರ್ತಕ್ಕಂಥ ಹಿಡಿದ್ರಲ್ಲಿ ಅವನ ಓಡಿ ಹೋಗೋರು ಯಾಕೆ ಅಂತೇಳಿ ತಿರುಗಿ ನೋಡೋರಿರ್ಬೇಕು. ಹಿಡಿದ್ರಲ್ಲಿ ಓಡಿ ಇಲ್ಲಿ ಯಾರು ಹಿಡಿದಿರ್ಲೇನೆ ಯಾಕೆ ಆಗಿ ಯಾರು ಯಾರು ಹೋಗುದಿಲ್ಲ ಅಂತ ಗಟ್ಟಿನಿಟ್ಟ ಆಡಿಯನ್ಸ್ ಎಲ್ಲ ಪ್ರೇಕ್ಷಕರು ಸಹೃದಯಿಗಳೆಲ್ಲ ನಾವು ಇದ್ದೀರಿ. ಹೆಚ್ಚು ಇನ್ನೇನು ಮಾತನಾಡೋದು ಬೇಡ. ಸಾಕಷ್ಟು ಎಲ್ಲ ಗೆಳೆಯರ ಟೈಮ್ ಭಾಳ ಆಗೈತಿ. ಇದು ನಾವು 4 ಗಂಟೆಗೆ ಚಾಲು ಆಗೈತೆ ಅಂದ್ರೂ ಈಗ ಟೈಮ್ ಭಾಳ ಆಗ್ತದೆ. ಎಲ್ಲರೂ ಆಗಮಿಸಿದ್ದೀವಿ. ಎಲ್ಲರಿಗೂ ಬಂದದ್ದಕ್ಕೆ ಇಷ್ಟೆಲ್ಲ ಮಾತುಗಳನ್ನು ಮನಸ ಕೇಳಿದ್ದೀರಿ. ತಮ್ಮೆಲ್ಲರಿಗೂ ಹೃದಯಪೂರ್ವಕವಾದಂಥ ಧನ್ಯವಾದಗಳನ್ನು ಈ ವೇದಿಕೆ ಪರವಾಗಿ, ಎಲ್ಲ ಸಾಹಿತ್ಯ ದಿಗ್ಗಜರ ಪರವಾಗಿ, ಎಲ್ಲ ಸಂಘಟಕರ ಪರವಾಗಿ, ವೇದಿಕೆ ಗಣ್ಯರ ಪರವಾಗಿ ಎಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸಿ ನಾನು ಯಾವ ಮಾತು. ನಮಸ್ಕಾರ. ನಿವೃತ್ತ ಪ್ರಾಚಾರ್ಯರು SH ಕಾಲೇಜ್ ಬೆಳಗ್ಗೆ ಅವರಿಗೆ ನನ್ನ ವೈಯಕ್ತಿಕವಾಗಿ ಹಾಗೂ ಈ ಕಾರ್ಯಕ್ರಮದ ಎಲ್ಲ ಸದಸ್ಯರ ಪರವಾಗಿ ನಾನು ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಕಾರ್ಯಕ್ರಮದ ಉದ್ಘಾಟಕರಾಗಿ ವೇದಿಕೆಯನ್ನು ಹಂಚಿಕೊಂಡಿರತಕ್ಕಂಥ ಚಿತ್ತರಂಜನ್ ನಾಂದ್ರೇಕರ್, ಉಪಾಧ್ಯಕ್ಷರ ಶರಣ ಸಾಹಿತ್ಯ ಪರಿಷತ್ತು ತಾಲೂಕಾ ಘಟಕ ಜಮಖಂಡಿ, ಇವರಿಗೂ ಕೂಡ ವೇದಿಕೆ ಪರವಾಗಿ ಮತ್ತು ನನ್ನ ವೈಯಕ್ತಿಕವಾದಂಥ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಮುಖ್ಯ ಅತಿಥಿಗಳಾಗಿ ಉಪನ್ಯಾಸವನ್ನು ನೀಡಿರ್ತಕ್ಕಂಥ ಶ್ರೀಮತಿ ವಿಮಲಾ ಬೊಮ್ಮನಹಳ್ಳಿ, ಉಪನ್ಯಾಸಕರು, ಸರ್ಕಾರಿ ಪದವಿ ಪೂರ್ವ ಕಾಲೇಜು ಜಮಖಂಡಿ, ಇವರಿಗೂ ಕೂಡ ನನ್ನ ವೈಯಕ್ತಿಕ ಮತ್ತು ಆಯೋಜಕರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಶ್ರೀ ಸಂತೋಷ್ ಕರ್ಕೇರಿ, ಅಧ್ಯಕ್ಷರು, ಕನ್ನಡ ಸಾಹಿತ್ಯ ಪರಿಷತ್ತು ಜಮಖಂಡಿ, ಇವರಿಗೂ ಕೂಡ ವೇದಿಕೆ ಮೂಲಕ ಮತ್ತು ನನ್ನ ವೈಯಕ್ತಿಕ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. BN ಅಸ್ಕಿ, ಅಧ್ಯಕ್ಷರು, ಕನ್ನಡ ಜಾನಪದ ಪರಿಷತ್ತು ತಾಲೂಕಾ ಘಟಕ